ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಓಂ ನಮಃ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತಯೇ ನಿರ್ಮಲಾಯ ಪ್ರಶಾಂತಾಯ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ನಮಸ್ತಸ್ಮೈ ಗಣೇಶಾಯ ಬ್ರಹ್ಮವಿದ್ಯಾಪ್ರದಾಯಿನೇ ಯಸ್ಯಾಗಸ್ತ್ಯಾಯ ತೇ ನಾಮ ವಿಘ್ನಸಾಗರಶೋಷಣೆ. ಶಾರದಾ ಶಾರದಾಂಭೋಜ ವದನಾ ವದನಾಂಬುಜೈ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಶ್ರೀ ಗುರುಭ್ಯೋ ನಮಃ. ಪರಮಪೂಜ್ಯ ಉಭಯ ಗುರುಗಳ ಪಾದಾರವಿಂದಗಳಿಗೆ ನಮಿಸುತ್ತಾ, ಶ್ರೀ ಶಂಕರಾಚಾರ್ಯರಿಂದ ರಚಿಸಲ್ಪಟ್ಟ ದಕ್ಷಿಣಾಮೂರ್ತಿ ಅಷ್ಟಕದ ಸ್ತೋತ್ರಗಳ ವಿವರಣೆ ಮಾಡಬೇಕಾಗಿ ನನಗೆ ಕಾರ್ಯವನ್ನು ವಹಿಸಿದ್ದಾರೆ. ಗುರುಗಳ ಅನುಗ್ರಹದಿಂದ ನನ್ನ ಈ ಅಲ್ಪ ಬುದ್ಧಿಗೆ ಎಷ್ಟು ವಿಷಯಗಳು ಗೋಚರ ಆಗುತ್ತವೋ ಅಷ್ಟನ್ನು ನಾನಿಲ್ಲಿ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಿನ್ನೆಯಿಂದ ನೀವು ದಕ್ಷಿಣಾಮೂರ್ತಿ ಅಷ್ಟಕದ ಆರಂಭದ 4 ಶ್ಲೋಕಗಳನ್ನು ಇಲ್ಲಿ ತಿಳ್ಕೊಂಡಿದ್ದೀರಿ. ಇವತ್ತು 5 ಮತ್ತು 6ನೇ ಶ್ಲೋಕದ ವಿವರಣೆಯನ್ನು ನೋಡಲಿಕ್ಕಿದ್ದೇವೆ. 4ನೆಯ ಶ್ಲೋಕದಲ್ಲಿ ಆತ್ಮನ ಸ್ವಪ್ರಕಾಶತ್ವವನ್ನು ತಿಳಿಸ್ಕೊಟ್ಟಿದ್ದಾರೆ. ಇಂದ್ರಿಯಗಳ ಮೂಲಕ ಆತ್ಮನ ಸ್ಫುರಣೆ ಯಾವ ಥರ ಆಗತ್ತೆ ಅನ್ನೋದನ್ನು 4ನೆಯ ಶ್ಲೋಕದಲ್ಲಿ ಹೇಳಿದ್ದಾರೆ. ಈಗ 5ನೆಯ ಶ್ಲೋಕದಲ್ಲಿ ಆ ಆತ್ಮ ಯಾರು, ಆತ್ಮನ ಸ್ವರೂಪ ಹೇಗೆ ಅನ್ನೋದನ್ನು ನಾವೀಗ ನೋಡಲಿಕ್ಕಿದೆ. ಸಾಮಾನ್ಯವಾಗಿ ಲೋಕದಲ್ಲಿ ಹೇಗಿರುತ್ತೆ ಅಂತಂದರೆ, ಆತ್ಮ ಅನ್ನೋ ವಿಷಯದಲ್ಲಿ ಹಲವಾರು ಸಂಶಯಗಳು ಅಥವಾ ಅಜ್ಞಾನವೇ ಹೆಚ್ಚಿಗೆ ಇರುತ್ತವೆ. ಆತ್ಮ ಅನ್ನೋದು ಎಲ್ಲರಿಗೂ ಗೊತ್ತು, ಆತ್ಮ ಗೊತ್ತಿಲ್ಲ ಅನ್ನೋರು ಯಾರೂ ಇಲ್ಲ. ಆದರೆ ಹಲವಾರು ರೀತಿಯ ನಮ್ಮ ಭ್ರಮೆಯ ಕಾರಣದಿಂದ ಆತ್ಮನ ಸ್ವರೂಪ ಏನು ಅನ್ನೋದೇ ನಮಗೆ ದೊಡ್ಡ ಸಂಶಯ ಆಗಿರುತ್ತೆ. ಕಠೋಪನಿಷತ್ತಲ್ಲೂ ಸಹ ನಚಿಕೇತ ಯಮನ ಹತ್ರ ಪ್ರಶ್ನೆಯನ್ನು ಕೇಳುವಾಗ ಇದೇ ಪ್ರಶ್ನೆಯನ್ನು ಕೇಳ್ತಾನೆ. 3ನೇ ವರ ಅವನು ಕೇಳಿದ್ದು ಇದೇ ಆತ್ಮನ ಸ್ವರೂಪ. ಕೆಲವರು ಹೇಳ್ತಾರೆ ಮರಣದ ನಂತರ ಆತ್ಮ ಇದ್ದಾನೆ ಅಂತ, ಕೆಲವರು ಹೇಳ್ತಾರೆ ಇಲ್ಲ ಅಂತ. ಹಾಗಾಗಿ ಅಂತಹ ಆತ್ಮಸ್ವರೂಪವನ್ನು ನನಗೆ ತಿಳಿಸ್ಕೊಡು ಅಂತ ಅವನು ಆತ್ಮ ಇದಾನೋ ಇಲ್ವೋ ಅನ್ನುವ ಪ್ರಶ್ನೆಯನ್ನೇ ಮೊದಲು 3ನೇ ವರದ ರೂಪದಲ್ಲಿ ಕೇಳ್ತಾನೆ. ಯಾಕೆ ಅಂತಂದರೆ, ಜನರಿಗೆ ಲೋಕದಲ್ಲಿ ಇರುವಂತಹ ಅತ್ಯಂತ ಪ್ರಬಲವಾದ ಸಮಸ್ಯೆ ಇದೆ. ನಾವು ಕಾಣ್ತಾ ಇರ್ತೀವಿ ಲೋಕದಲ್ಲಿ ಪ್ರತಿ ದಿವಸ ಎಲ್ಲ ಕಡೆನೂ ಇದನ್ನು ನಾವು ನೋಡ್ತಾ ಇರ್ತೀವಿ. ಇದು ಒಂದೊಂದು ಹಂತದ ರೂಪದಲ್ಲಿ ಇಲ್ಲಿ ನಿರೂಪಣೆ ಮಾಡಿದ್ದಾರೆ ಶಂಕರಾಚಾರ್ಯರು ಸಹ. ಅತ್ಯಂತ ಪ್ರಾಕೃತ ಜನರು, ಲೌಕಿಕ ಜನರು ಸಹ ಇಲ್ಲಿ ಆತ್ಮನ ವಿಚಾರವನ್ನು ಹೇಳ್ತಾರೆ. ದೇಹವೇ ಆತ್ಮ, ಅಥವಾ ಇಂದ್ರಿಯಗಳೇ ಆತ್ಮ, ಪ್ರಾಣವೇ ಆತ್ಮ, ಮನಸ್ಸೇ ಆತ್ಮ, ಬುದ್ಧಿಯೇ ಆತ್ಮ. ಈ ರೀತಿಯಲ್ಲಿ ಪ್ರತಿಯೊಬ್ಬರದ್ದು ಅವರವರ ಸ್ತರದಲ್ಲಿ ಆತ್ಮವಿಚಾರ ನಡೀತಾ ಇರುತ್ತೆ. ಹಾಗಾಗಿ ಆ ಶಂಕರಾಚಾರ್ಯರು ಸಹ ಬ್ರಹ್ಮಜಿಜ್ಞಾಸೆಯನ್ನು ಹೇಳುವಾಗ ಬ್ರಹ್ಮಸೂತ್ರದ ಆರಂಭದ ಸೂತ್ರದಲ್ಲಿ ಆತ್ಮ ಅಥವಾ ಬ್ರಹ್ಮ ಪ್ರಸಿದ್ಧವೋ ಅಪ್ರಸಿದ್ಧವೋ ಅಂತ ಮೊದಲು ಪ್ರಶ್ನೆಯನ್ನು ಹುಟ್ಟಾಕ್ತಾರೆ. ಒಂದು ವೇಳೆ ಆ ಬ್ರಹ್ಮ ಅಥವಾ ಆತ್ಮ ಅನ್ನುವಂಥದ್ದು ಮೊದಲೇ ಗೊತ್ತಿದೆ ಅಂತಂದರೆ ಅದರ ವಿಷಯದಲ್ಲಿ ಮತ್ತೆ ಹೇಳಬೇಕಾದ್ದೇನೂ ಇಲ್ಲ, ಎಲ್ಲರಿಗೂ ಗೊತ್ತಿದೆ, ಅದರ ವಿಷಯದಲ್ಲಿ ಜಿಜ್ಞಾಸೆ ಅನ್ನೋದು ಸಾಧ್ಯ ಇಲ್ಲ. ಒಂದು ವೇಳೆ ಗೊತ್ತೇ
ಇಲ್ಲ ಅಂದರೂ ಸಹ ಅದರ ವಿಷಯದಲ್ಲಿ ಜಿಜ್ಞಾಸೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆತ್ಮ ಪ್ರಸಿದ್ಧವೋ ಅಪ್ರಸಿದ್ಧವೋ ಅನ್ನುವಂತಹ ಮೊದಲನೇದಾಗಿ ಪ್ರಶ್ನೆಯನ್ನು ಹುಟ್ಟಾಕಿ, ಆತ್ಮ ಅಥವಾ ಬ್ರಹ್ಮ ಪ್ರಸಿದ್ಧವೇ ಹೌದು, ಎಲ್ಲರಿಗೂ ಗೊತ್ತಿರುವಂಥದ್ದೇ. ಆದರೆ ಆ ಆತ್ಮನ ಸ್ವರೂಪದ ವಿಷಯದಲ್ಲಿ ಎಲ್ಲರಿಗೂ ಸಂಶಯ ಇದೆ. ಒಬ್ಬೊಬ್ಬರು ಒಂದೊಂದು ಥರದಲ್ಲಿ ಆತ್ಮನ ಸ್ವರೂಪವನ್ನು ನಿರೂಪಣೆ ಮಾಡ್ತಾರೆ. ಆ ಆತ್ಮ ಹೇಗೆ ತಿಳಿತಾ ಇದೆ ಎಲ್ಲರಿಗೂ ಅಂತಂದರೆ, ನಾನು ಇದ್ದೀನಿ, ನಾನು ಅನ್ನುವ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿ ಕ್ಷಣದಲ್ಲೂ ಯಾವುದು ಸ್ಫುರಣೆ ಆಗ್ತಾ ಇದೆಯೋ ಅದೇ ಆತ್ಮ, ಅದೇ ಬ್ರಹ್ಮ. ನಾನಿಲ್ಲ ಅಂತ ಯಾರೂ ಹೇಳೋದಿಲ್ಲ. ಚಿಕ್ಕ ಮಗುವಿನಿಂದ ಹಿಡಿದು ತುಂಬ ವಯಸ್ಸಾದ ವ್ಯಕ್ತಿಯವರೆಗೂ, ಅತ್ಯಂತ ಮೂಢನಿಂದ ಹಿಡಿದು ಬುದ್ಧಿವಂತನವರೆಗೂ ಸಹ ಎಲ್ಲರೂ ನಾನಿದ್ದೀನಿ ಅಂತಾನೆ ಹೇಳ್ತಾರೆ. ಆ ನಾನು ಅಂತ ಏನು ಸ್ಫುರಣೆ ಆಗ್ತಾ ಇದೆಯೋ ಅದೇ ಆತ್ಮ. ಹಾಗಾದ್ರೆ ಆ ನಾನುವಿನ ಸಂಬಂಧ ಯಾವುದಕ್ಕೆ ಇರೋದು? ನಾನು ಅಂತ ನಾವು ಯಾವುದನ್ನು ಹೇಳ್ತಾ ಇದ್ದೀವಿ? ಶರೀರವನ್ನು ಹೇಳ್ತಾ ಇದ್ದೀವೋ, ಇಂದ್ರಿಯಗಳನ್ನು ಹೇಳ್ತಾ ಇದ್ದೀವೋ, ಪ್ರಾಣವನ್ನು ಹೇಳ್ತಾ ಇದ್ದೀವೋ, ಮನಸ್ಸನ್ನು ಹೇಳ್ತಾ ಇದ್ದೀವೋ, ಅಥವಾ ಅದೆಲ್ಲಕ್ಕಿಂತಲೂ ಬೇರೆಯಾದಂತಹ ಬೇರೆ ಮತ್ತೊಂದು ವಸ್ತುವನ್ನು ಹೇಳ್ತಾ ಇದ್ದೀವೋ? ಈ ವಿಷಯದಲ್ಲಿ ಪ್ರತಿಯೊಬ್ಬರಿಗೂ ಸಂಶಯ ಇದೆ. ಹಾಗಾಗಿ ಈ ವೇದಾಂತ ತತ್ವ ಅನ್ನುವಂಥದ್ದು ನಮಗೆ ಗೊತ್ತೇ ಆಗದೇ ಇರುವಂತಹ ಯಾವುದೋ ಬೇರೆ, ನಮ್ಮ ಅನುಭವಕ್ಕೆ ಬರದೇ ಇರುವಂತಹ ಯಾವುದೋ ಬೇರೆ ವಿಷಯವನ್ನು ಹೇಳಕ್ಕೆ ಹೊರಟಿದ್ದಲ್ಲ. ವೇದಾಂತಗಳು ಪ್ರತಿನಿತ್ಯದಲ್ಲಿ ನಮ್ಮ ಅನುಭವಕ್ಕೆ ಯಾವುದು ಬರ್ತಾ ಇದೆಯೋ, ನಮ್ಮ ಸುತ್ತಮುತ್ತಲೂ ಸಹ ಯಾವ ಚಟುವಟಿಕೆ ನಡೀತಾ ಇದೆಯೋ ಅದರ ಆಧಾರದ ಮೇಲೆ ವೇದಾಂತ ತತ್ವಗಳು ನಿರೂಪಣೆ ಮಾಡಲ್ಪಡುತ್ತವೆ. ವೇದಾಂತ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ವೈಯಕ್ತಿಕ ರೂಪದಲ್ಲಿ ಉಪದೇಶ ಮಾಡುತ್ತೆ. ಸಾಮಾನ್ಯವಾಗಿ ಎಲ್ಲರಿಗೂ ಅನುಭವಕ್ಕೆ ಬರುವಂತಹ ವಿಷಯಗಳನ್ನು ಹೇಳ್ತಾ ಇದ್ರು, ಉಪದೇಶ ಮಾತ್ರ ವೈಯಕ್ತಿಕ ರೂಪದಲ್ಲಿ ಇಲ್ಲಿ ಆಗ್ತಾ ಇರುತ್ತದೆ. ಹಾಗಾಗಿ ಈಗ ನಿತ್ಯದಲ್ಲಿ ನಾವು ಏನನ್ನು ನೋಡ್ತಾ ಇದ್ದೀವೋ ಅದರ ಆಧಾರದ ಮೇಲೆ ನಾವು ವೇದಾಂತ ತತ್ವಗಳನ್ನು ತಿಳ್ಕೊಳ್ಬಹುದು. ಆ ರೀತಿಯಾಗಿ ನಿರೂಪಣೆ ಮಾಡ್ತಾ ಶಂಕರಾಚಾರ್ಯರು ಆತ್ಮನ ಸ್ವರೂಪವನ್ನು ಹೇಳುವುದಕ್ಕೆ ಈ ಶ್ಲೋಕದಲ್ಲಿ ಉಪಕ್ರಮ ಮಾಡ್ತಾರೆ. ದೇಹಂ ಪ್ರಾಣಮಪೀಂದ್ರಿಯಾಣ್ಯಪಿ ಚಲಾಂ ಬುದ್ಧಿಂಚ ಶೂನ್ಯಂ ವಿದುಹು ಸ್ತ್ರೀಬಾಲಾಂಧ ಜಡೋಪಮಾ ಸ್ತೋಹಮಿತಿ ಭ್ರಾಂತ ಭೃಶಂ ವಾದಿನಃ. ಇಲ್ಲಿ ಚಾರ್ವಾಕರಿಂದ ಶುರು ಮಾಡಿ ಶೂನ್ಯವಾದಿಗಳವರೆಗೆ ಆತ್ಮನ ಸ್ವರೂಪದಲ್ಲಿ ಯಾವ ರೀತಿಯಲ್ಲಿ ವಾದ ಮಾಡ್ತಾರೆ ಅನ್ನೋದನ್ನು ನಿರೂಪಣೆ ಮಾಡ್ತಾರೆ. ಚಾರ್ವಾಕರು ಅಂದರೆ ಯಾರು ಅತ್ಯಂತ ಸುಂದರವಾಗಿ ಮಾತುಗಳನ್ನು ಆಡಿ ಭ್ರಮೆಯನ್ನು ಉಂಟು ಮಾಡ್ತಾರೋ ಲೋಕದಲ್ಲಿ, ಅತ್ಯಂತ ಲೌಕಿಕ ಬುದ್ಧಿಯನ್ನು ಇಟ್ಟುಕೊಂಡು ಬೇರೆ ಲೋಕಗಳೇ ಇಲ್ಲ, ಶರೀರಕ್ಕಿಂತ ಬೇರೆಯಾದಂತಹ ಆತ್ಮನೇ ಇಲ್ಲ, ಈ ಶರೀರದ ಸುಖಕ್ಕಾಗಿ ನಾವು ಏನನ್ನು ಮಾಡ್ತೀವೋ ಅದೇ ಮುಖ್ಯವಾದಂಥದ್ದು, ಬೇರೆ ಈ ಶರೀರ ಮರಣಾನಂತರ ಮತ್ತೊಂದು ಜನ್ಮ ಅನ್ನುವಂಥದ್ದಿಲ್ಲ, ಈ ಶರೀರವೇ ಆತ್ಮ, ಶರೀರಕ್ಕಿಂತ ಬೇರೆಯಾದಂತಹ ಆತ್ಮವಿಲ್ಲ ಅಂತ ವಾದ ಮಾಡ್ತಾ ವೇದೋಕ್ತವಾದಂತಹ ಎಲ್ಲವನ್ನೂ ನಿರಾಕರಣೆ ಮಾಡ್ತಾ ಲೌಕಿಕ ಸುಖಕ್ಕಾಗಿ, ಕೇವಲ ಲೌಕಿಕ ಸುಖಕ್ಕಾಗಿ ಪ್ರಯತ್ನ ಮಾಡುವಂಥದ್ದೇ ಪುರುಷಾರ್ಥ ಅಂತ ಪ್ರತಿಪಾದನೆ ಮಾಡ್ತಾ ಇರುವಂತಹವರು ಚಾರ್ವಾಕರು ಅಂತ ಹೇಳ್ತಾರೆ. ಅವರಿಗೆ ಪ್ರತ್ಯಕ್ಷ ಒಂದೇ ಪ್ರಮಾಣ. ಪ್ರತ್ಯಕ್ಷ ಅಂದರೆ ಇಂದ್ರಿಯಗಳಿಂದ ಯಾವುದು ಅನುಭವಕ್ಕೆ ಬರ್ತಾ ಇದೆಯೋ ಅದು ಮಾತ್ರ ಪ್ರಮಾಣ. ಇಂದ್ರಿಯಗಳಿಗೆ ಯಾವುದು ಗೋಚರ ಆಗ್ತಾ ಇಲ್ವೋ ಅದು ಪ್ರಮಾಣವೇ ಅಲ್ಲ. ಅಂತಹವರಿಗೆ ಈ ಶರೀರವನ್ನು ಬಿಟ್ಟು ಬೇರೆಯಾದಂತಹ ಆತ್ಮನ ವಿಷಯ ಗೊತ್ತೇ ಆಗೋದಿಲ್ಲ ಅನ್ನೋ ಕಾರಣದಿಂದ ನಾನು ನಾನು ಅಂತ ನಾವು ಈ ಶರೀರವನ್ನೇ ಹೇಳ್ತಾ ಇದ್ದೀವಿ. ಪ್ರತಿಯೊಬ್ಬರು ನಾನು ನಾನು ಅನ್ನುವಂಥದ್ದು ಈ ಶರೀರಕ್ಕೆ ಸಂಬಂಧಪಟ್ಟ ವಿಷಯ. ಈ ಶರೀರದ ಪೋಷಣೆಗಾಗಿ ಸುಖಕ್ಕಾಗಿ ನಾವು ಪ್ರತಿಯೊಂದನ್ನು ಇಲ್ಲಿ ಮಾಡ್ತಾ ಇರುವಂಥದ್ದಾಗಿದ್ದರಿಂದ ಶರೀರಕ್ಕಿಂತ ಬೇರೆಯಾದಂತಹ ಆತ್ಮವೇ ಇಲ್ಲ.
ಹುಟ್ಟಿದಾಗಿಂದ ಹಿಡಿದು ಕೊನೆಯವರೆಗೆ ಮರಣವರೆಗೆ ಯಾವ ಯಾವ ಸಂಸ್ಕಾರಗಳನ್ನು ನಾವು ಕೊಡ್ತೀವೋ ಅದು ಸಹ ಈ ಶರೀರಕ್ಕೆ ಹೊರತು ಬೇರೆ ಅದಕ್ಕಿಂತ ಬೇರೆಯಾದಂಥ ಮತ್ತೊಂದು ವಸ್ತುವಿಗಲ್ಲ. ಯಾವುದೋ ಹೆಸರೊಂದೊಂದು ಹಿಡಿದು ನಾವು ಕರೆಯೋದು ಸಹ ಇದೇ ಶರೀರವನ್ನು ಹೊರತು ಬೇರೆಯೊಂದನ್ನಲ್ಲ. ಹಾಗೆ ವರ್ಣಾಶ್ರಮ ಧರ್ಮಗಳನ್ನು ಸಹ ನಾವು ಇಲ್ಲಿ ನೋಡ್ತೀವಿ. ಆ ವರ್ಣಾಶ್ರಮಗಳ ಸಂಬಂಧವೂ ಸಹ ಶರೀರಕ್ಕೆ ಹೊರತು ಬೇರೆದಕ್ಕಲ್ಲ. ಹಾಗಾಗಿ ಈ ಶರೀರಕ್ಕಿಂತ ಬೇರೆಯಾದಂತಹ ಆತ್ಮವೇ ಇಲ್ಲ. ಈ ಶರೀರದ ಮರಣವೇ ಮೋಕ್ಷ, ಅದಕ್ಕಿಂತ ಮತ್ತೊಂದು ಬಗೆಯಾದಂತಹ ಮೋಕ್ಷ ಇಲ್ಲ ಅನ್ನುವಂಥದ್ದು ಚಾರ್ವಾಕರ ಸಿದ್ಧಾಂತ. ಹಾಗಾಗಿ ಅವರೇನು ಹೇಳ್ತಾರೆ ಅಂತಂದರೆ, ಯಾವಜ್ಜೀವಂ ಸುಖಂ ಜೀವೇತ್ ಋಣಂ ಕೃತ್ವ ಘೃತಂ ಪಿಬೇತ್. ಎಲ್ಲಿವರೆಗೆ ನಾವು ಬದುಕ್ತೀವೋ ಅಲ್ಲಿವರೆಗೆ ಸುಖವಾದ ಜೀವನ ಮಾಡಬೇಕು. ಆ ರೀತಿಯಾದಂತಹ ಸುಖಕ್ಕಾಗಿ ನಾವು ಏನನ್ನು ಬೇಕಾದರೂ ಮಾಡ್ಬೋದು. ಸಾಲ ಮಾಡಿ ಆದರೂ ತುಪ್ಪ ತಿನ್ಬೇಕು. ಯಾಕೆ ಅಂತಂದರೆ ಈ ಶರೀರದ ಮರಣಾನಂತರ ಮತ್ತೊಂದು ಜನ್ಮ ಅನ್ನೋದಿಲ್ಲ, ಇದು ಒಂದೇ ಜನ್ಮ. ಇದು ಲೋಕದಲ್ಲಿ ನಾವು ಈಗಲೂ ಕೇಳ್ತಾ ಇರ್ತೀವಿ. ಇದಕ್ಕಿಂತ ಮತ್ತೊಂದು ಜನ್ಮ ಅನ್ನುವಂಥದ್ದಿಲ್ಲ, ಇರೋದು ಒಂದೇ ಜನ್ಮ. ಹಾಗಾಗಿ ಎಷ್ಟು ಸುಖವನ್ನು ಪಡೆಯೋಕ್ಕಾಗುತ್ತೋ ಅಷ್ಟು ಸುಖವನ್ನು ಹೇಗಾದರೂ ಪಡಿಬೇಕು ಅನ್ನುವಂಥದ್ದು ಈ ಸಿದ್ಧಾಂತ. ಹಾಗೆ ಇನ್ನು ಕೆಲವರು ಹೇಳ್ತಾ ಇರ್ತಾರೆ, ಇಲ್ಲ ನಾನು ಉಸಿರಾಡ್ತಾ ಇದ್ದೇನೆ, ನಾನು ಜೀವಿಸ್ತಾ ಇದ್ದೇನೆ ಅಂತ ನಮಗೆ ಅನುಭವ ಇದೆ. ಒಂದು ವೇಳೆ ನಾವು ಉಸಿರಾಡ್ತಾ ಇಲ್ಲ ಅಂತಂದರೆ ಈ ಶರೀರ ಅನ್ನುವಂಥದ್ದು ಸತ್ತೇ ಹೋಗುತ್ತೆ, ಇದಕ್ಕೆ ಮರಣನೇ ಬರುತ್ತೆ. ಹಾಗಾಗಿ ಏನು ಮತ್ತೆ ಹಸುವಾಗುತ್ತೆ, ನಮಗೆ ನೀರಡಿಕೆ ಆಗುತ್ತೆ, ಬಾಯಾರಿಕೆ ಆಗುತ್ತೆ. ಈ ಎಲ್ಲ ಕಾರಣದಿಂದ ಕೇವಲ ಶರೀರ ಆತ್ಮ ಅಲ್ಲ, ಶರೀರಕ್ಕಿಂತ ಬೇರೆಯಾದಂಥ ಮತ್ತೊಂದು ಆತ್ಮ ಇದೆ. ನಾನು ಉಸಿರಾಡೋದಕ್ಕಾಗಿರಲಿ ಅಥವಾ ನಾನು ಜೀವಿಸೋದಕ್ಕಾಗಿರಲಿ ಯಾವುದು ಕಾರಣ ಆಗ್ತಾ ಇದೆಯೋ, ಈ ಶರೀರ ಜೀವಿಸೋದಕ್ಕೆ ಯಾವುದು ಕಾರಣ ಆಗ್ತಾ ಇದೆಯೋ ಅದು ಆತ್ಮ ಅಂತ ಇನ್ನು ಕೆಲವರು ಹೇಳ್ತಾರೆ. ಅದು ಯಾವುದು ಅಂತಂದರೆ ಪ್ರಾಣ. ಆ ಪ್ರಾಣವಾಯು ಅನ್ನುವಂಥದ್ದು ಎಲ್ಲಿಯವರೆಗೆ ಈ ಶರೀರದಲ್ಲಿ ಓಡಾಡ್ತಾ ಇದೆಯೋ, ಅಂದರೆ ನಾವು ಉಸಿರಾಟವನ್ನು ಎಲ್ಲಿವರೆಗೆ ಮಾಡ್ತಾ ಇರ್ತೀವೋ ಅಲ್ಲಿಯವರೆಗೆ ಈ ಶರೀರ ಅನ್ನುವಂಥದ್ದು ಜೀವಿಸುತ್ತೆ. ಹಾಗಾಗಿ ಪ್ರಾಣವೇ ಆತ್ಮ ಅಂತ ಇನ್ನು ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಇಂದ್ರಿಯಗಳನ್ನು ಆತ್ಮ ಅಂತ ಹೇಳ್ತಾರೆ. ನಮಗೆ ಅನುಭವ ಇದೆ, ನಾನು ನೋಡ್ತಾ ಇದ್ದೀನಿ, ನಾನು ಕೇಳ್ತೀನಿ, ಈ ಥರದೊಂದು ಅನುಭವ ಇರೋದರಿಂದ ಇಂದ್ರಿಯಗಳೇ ಆತ್ಮ ಅಂತ ಇನ್ನು ಕೆಲವರು ಹೇಳ್ತಾರೆ. ಇವರೆಲ್ಲರೂ ಚಾರ್ವಾಕರಲ್ಲೇ ಬೇರೆ ಬೇರೆ ಪ್ರಕಾರ. ಇನ್ನು ಕೆಲವರು ಮನಸ್ಸು ಅಥವಾ ಬುದ್ಧಿ, ನಾನು ತಿಳ್ಕೊಳ್ತಾ ಇದ್ದೀನಿ ಅನ್ನುವಂಥ ನಮಗೆ ಅನುಭವ ಇದೆ, ನಾನು ಯೋಚಿಸ್ತಾ ಇದ್ದೀನಿ ಅನ್ನುವಂತಹ ಅನುಭವ ನಮಗಿದೆ. ಹಾಗಾಗಿ ಬುದ್ಧಿ ಆತ್ಮ ಅನ್ನುವಂಥದ್ದು ಸಹ ವಾದ ಲೋಕದಲ್ಲಿ ಕಾಣುತ್ತೆ. ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಆತ್ಮದ ವಿಷಯದಲ್ಲಿ ವಿಪ್ರತಿಪತ್ತಿ ಅಂದರೆ ಬೇರೆ ಬೇರೆ ವಿರುದ್ಧವಾದಂತಹ ಜ್ಞಾನಗಳು ಲೋಕದಲ್ಲಿ ಕಾಣ್ತಾ ಇದ್ದಾವೆ. ಹಾಗಾಗಿ ಈ ಎಲ್ಲ ವಾದಗಳ ನಿರಾಕರಣೆಗಾಗಿ, ಅದಕ್ಕಿಂತ ಬೇರೆಯಾದಂತಹ ಆತ್ಮನ ಸ್ವರೂಪವನ್ನು ತಿಳಿಸ್ಕೊಡುವುದಕ್ಕಾಗಿ ಈ ಶ್ಲೋಕ ಹೊರಟಿದೆ. ದೇಹಂ ಪ್ರಾಣಮಪೀಂದ್ರಿಯಾಣ್ಯಪಿ ಚಲಾಂ ಬುದ್ಧಿಂಚ ಶೂನ್ಯಂ ವಿದುಹು. ದೇಹ, ಪ್ರಾಣ, ಇಂದ್ರಿಯಗಳು, ಹಾಗೆ ಈ ಬುದ್ಧಿ ಯಾವ ಥರದ್ದು ಅಂದರೆ ನಿರಂತರವಾಗಿ ಚಂಚಲವಾಗಿರುವಂಥದ್ದು. ಇಲ್ಲಿ ಪ್ರತಿ ಕ್ಷಣದಲ್ಲೂ ನಮ್ಮ ಚಿಂತನೆಗಳು ಬೇರೆ ಬೇರೆ ರೀತಿಯಾಗೇ ಇರುತ್ತವೆ. ಎಲ್ಲೂ ಸಹ ಒಂದೇ ಥರದಲ್ಲಿ ನಿರಂತರವಾಗಿ ಮನಸ್ಸಿರುತ್ತೆ ಅನ್ನುವಂಥದ್ದಿಲ್ಲ. ಹಾಗಾಗಿ ಈ ರೀತಿಯಾದಂತಹ ಚಂಚಲವಾದಂತಹ ಬುದ್ಧಿ ಆತ್ಮ ಅಂತ ಕೆಲವರು ಹೇಳೋರು ಇರ್ತಾರೆ. ಹಾಗೆ ಬೌದ್ಧರ ಮತ, ಬೌದ್ಧರಲ್ಲಿ 4 ಪ್ರಕಾರ, ಅದರಲ್ಲಿ ಒಂದು ಪ್ರಕಾರ ಶೂನ್ಯವಾದಿಗಳು. ಈ ಶೂನ್ಯವೇ ಆತ್ಮ, ಸದ್ರೂಪವಾದಂತಹ ಆತ್ಮ ಇಲ್ಲವೇ ಇಲ್ಲ. ಜಗತ್ತು ಹುಟ್ಟುವುದಕ್ಕಿಂತ ಮುಂಚೆ ಮತ್ತೆ ಪ್ರಳಯಾನಂತರದಲ್ಲಿ ಯಾವುದೇ ಸದ್ರೂಪವಾದಂತಹ ಪದಾರ್ಥ ಇಲ್ಲ ಅನ್ನೋ ಕಾರಣದಿಂದ ಶೂನ್ಯವೇ ಸತ್ಯ. ಆ ಶೂನ್ಯದಿಂದಲೇ ಈ ರೀತಿಯಾದಂತಹ ಜಗತ್ತು ಅಭಿವ್ಯಕ್ತಿಗೊಂಡಿದೆ. ಇದು ಸಹ ಮೊದಲು ಮತ್ತೆ ಅನಂತರದಲ್ಲಿ ಶೂನ್ಯವಾಗಿರುವುದರಿಂದ ಮಧ್ಯದಲ್ಲೂ ಸಹ ಅದು ಶೂನ್ಯವೇ. ಹೇಗೆ ನಾವು ಸುಷುಪ್ತಿಯಲ್ಲಿ
ಗಾಢ ನಿದ್ರೆಯಲ್ಲಿರುವಾಗ ನಮಗೆ ಯಾವುದರ ಅನುಭವವೂ ಆಗ್ತಾ ಇಲ್ಲ. ಅದಕ್ಕೆ ಕಾರಣ ಯಾವುದು ಅಂತಂದರೆ ಅಲ್ಲಿ ಏನೂ ಇಲ್ಲ, ಯಾವ ತಿಳಿಯಲ್ಪಡುವ ವಸ್ತುವೂ ಇಲ್ಲ, ತಿಳಿಯುವವನೂ ಸಹ ಇಲ್ಲ. ಹಾಗಾಗಿ ಶೂನ್ಯವೇ ಆತ್ಮ ಅನ್ನುವಂಥದ್ದು ಇವರ ವಾದ. ಇದು ಈ ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಯಾರ್ಯಾರು ಈ ಥರ ತಿಳ್ಕೊಳ್ತಾರೆ ಅಂತಂದರೆ, ಹೆಚ್ಚಿನದಾಗಿ ಎಲ್ಲರೂ ಸ್ತ್ರೀ ಬಾಲ ಅಂತ ಜಡೋಪಮಾಸ್ತ್ವಹಮಿತಿ ಭ್ರಾಂತ ಭೃಶಂ ವಾದಿನ. ಸ್ತ್ರೀಯರಿಂದ ಹಿಡಿದು ಬಾಲರು, ತುಂಬ ಚಿಕ್ಕ ವಯಸ್ಸಿನ ಬಾಲಕರಿಂದ ಹಿಡಿದು ಯಾರು ತುಂಬ ಬುದ್ಧಿವಂತರಲ್ಲದೇ ಇರುವಂಥ ಜಡೋಪಮ ಅಂತ ಏನು ಹೇಳ್ತಾರೆ ಅಂದರೆ, ಸ್ವಲ್ಪ ಏನು ಮಂದಬುದ್ಧಿ ಅಂತ ಹೇಳ್ತೀವಲ್ಲ ನಾವು, ಅಂತಹವರೂ ಸಹ ಈ ರೀತಿಯಲ್ಲಿ ವಾದವನ್ನು ಮಾಡ್ತಾರೆ. ಈ ರೀತಿಯಾಗಿ ತಿಳ್ಕೊಂಡಿರ್ತಾರೆ ಆತ್ಮನ ಸ್ವರೂಪದಲ್ಲಿ. ಹಾಗಾಗಿ ಈ ರೀತಿಯಾದಂತಹ ಯಾವ ಭ್ರಮೆಗಳಿದಾವೋ ಆತ್ಮನ ಸ್ವರೂಪದಲ್ಲಿ, ಅದನ್ನು ನಿರಾಕರಣೆ ಮಾಡುವುದಕ್ಕಾಗಿ ಇಲ್ಲಿ ಹೊರಟಿದೆ. ಹಾಗಾದರೆ ದೇಹ ಯಾಕೆ ಆತ್ಮ ಅಲ್ಲ, ದೇಹಕ್ಕಿಂತ ಬೇರೆಯಾದಂಥ ಆತ್ಮ ಇದ್ದಾನೆ ಅಂತ ನಮಗೆ ಹೇಗೆ ಗೊತ್ತಾಗತ್ತೆ ಅಂತಂದರೆ, ಅದಕ್ಕೆ ಕೆಲವು ಯುಕ್ತಿಗಳನ್ನು ಕೊಡ್ತಾರೆ. ಒಂದು ವೇಳೆ ದೇಹ ಆತ್ಮ ಆಗಿದ್ದಿದ್ರೆ, ಈ ದೇಹದಲ್ಲಿ ಆತ್ಮನ ಸ್ವರೂಪವನ್ನು ನಾವು ಯಾವ ರೀತಿ ಹೇಳ್ತೀವಿ? ಆತ್ಮ ನಿತ್ಯ ಅಂತ ಹೇಳ್ತೀವಿ ನಾವು, ಹಾಗೆ ಚೇತನ ಅಂತ ಹೇಳ್ತೀವಿ. ಒಂದು ವೇಳೆ ದೇಹವೇ ಆತ್ಮನಾಗಿದ್ದರೆ ದೇಹದಲ್ಲಿ ಯಾವುದೇ ರೀತಿಯಾದಂತಹ ಪರಿವರ್ತನೆಗಳು ಆಗಬಾರ್ದು, ಪರಿಣಾಮ ಅನ್ನುವಂಥದ್ದು ಆಗಬಾರ್ದು. ಒಂದು ವೇಳೆ ಪರಿಣಾಮ ಆಗ್ತಾ ಇದೆ ಅಂತಂದ್ರೆ ಅದು ನಿತ್ಯ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಿತ್ಯವಾದದ್ದು ಯಾವತ್ತೂ ಪರಿಣಾಮವನ್ನು ಹೊಂದೋದಿಲ್ಲ, ಪರಿವರ್ತನೆ ಆಗೋದಿಲ್ಲ, ಅದರಲ್ಲಿ ನಿರಂತರವಾಗಿ ಒಂದೇ ರೂಪದಲ್ಲಿರುತ್ತೆ. ಹಾಗೆ ಯಾವುದೇ ರೀತಿಯಾದಂತಹ ಅಚೇತನ ಅಂಶ ಆತ್ಮನಲ್ಲಿ ಕಾಣಬಾರದು, ಅಂದರೆ ಜಡಾಂಶ. ಈ ಶರೀರ ಅನ್ನುವಂಥದ್ದು ಚೇತನ ಅಲ್ಲ, ಅಚೇತನ ಪದಾರ್ಥ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಅದು ಎಲ್ಲಿ ಗೊತ್ತಾಗ್ತಾ ಇದೆ ಅಂತಂದರೆ ಮೃತ ಶರೀರದಲ್ಲಿ ನಾವು ಕಾಣ್ತೀವಿ. ಒಂದು ವೇಳೆ ಚೇತನ ಆಗಿದ್ದರೆ ಶರೀರ ಅದೇ ಆತ್ಮವಾಗಿದ್ದರೆ ಮೃತ ಶರೀರವೂ ಸಹ ಚೇತನ ಆಗಬೇಕಿತ್ತು, ಅಲ್ಲೂ ಸಹ ಎಲ್ಲ ರೀತಿಯಾದಂಥ ಅನುಭವಗಳು ಇರಬೇಕಿತ್ತು. ಆ ರೀತಿಯಾದಂಥ ಯಾವುದೇ ಅನುಭವಗಳು ಮೃತ ಶರೀರಕ್ಕೆ ಇಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ ಅದು ಸ್ವರೂಪದಿಂದ ಜಡ. ಮತ್ತು ಭೌತಿಕ ಅನ್ನುವಂಥದ್ದು ಸಹ ಶರೀರ ಅನ್ನುವಂಥದ್ದು ಆತ್ಮ ಅಲ್ಲ ಅನ್ನೋದಕ್ಕೆ ಕಾರಣ. ಆತ್ಮ ಅನ್ನುವಂಥದ್ದು ಭೌತಿಕ ಅಲ್ಲ, ಅಂದರೆ ಪಂಚಭೂತಗಳ ಕಾರ್ಯ ಅಲ್ಲ. ಯಾವುದು ಪಂಚಭೂತಗಳ ಕಾರ್ಯವೋ ಅದನ್ನೇ ನಾವು ಭೌತಿಕ ಅಂತ ಹೇಳ್ತೀವಿ. ಒಂದು ವೇಳೆ ಪಂಚಭೂತಗಳ ಕಾರ್ಯ ಆತ್ಮ ಅಂತ ಹೇಳೋದಾಗಿದ್ದರೆ ಆತ್ಮನಿಗೂ ಭೌತಿಕತ್ವ ಬರಬೇಕು. ಹಾಗಿದ್ದಾಗ ಆತ್ಮನಿಗೆ ನಿತ್ಯತ್ವ ಅನ್ನೋದಾಗೋದಿಲ್ಲ, ಆತ್ಮ ಅನ್ನುವಂಥ ನಿತ್ಯ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಯಾವುದು ನಮ್ಮ ಕಣ್ಣಿಗೆ ಅಥವಾ ಇಂದ್ರಿಯಗಳ ವಿಷಯ ಆಗಿದೆಯೋ, ಇಂದ್ರಿಯಗಳಿಂದ ನಾವು ತಿಳ್ಕೊಳ್ತಾ ಇದ್ದೀವಿ, ಅದನ್ನು ನಾವು ದೃಶ್ಯ ಅಂತ ಹೇಳ್ತೀವಿ. ಈ ಜಗತ್ತಿನಲ್ಲಿ ಪ್ರತಿಯೊಂದು ದೃಶ್ಯವೇ. ಯಾವುದಾದರೂ ಒಂದು ಪ್ರಮಾಣದಿಂದ ಅದನ್ನು ನಾವು ತಿಳ್ಕೊಳ್ತಾನೇ ಇದ್ದೀವಿ. ದೃಶ್ಯವಾಗಿದ್ದು ಯಾವುದು ನಿತ್ಯ ಅಲ್ಲ, ಅದು ಸಹ ಅನಾತ್ಮ. ಈ ಶರೀರವೂ ಸಹ ದೃಶ್ಯ. ಹಾಗಾಗಿ ಶರೀರ ಆತ್ಮ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಆತ್ಮನನ್ನು ನಾವು ನಿರವಯವ ಅಂತ ಹೇಳ್ತೀವಿ, ಅಂದರೆ ಅವಯವಗಳು ಇಲ್ಲದೇ ಇರುವಂಥದ್ದು. ಶರೀರ ಅನ್ನುವಂಥದ್ದು ಸಾವಯವ, ಅವಯವಗಳಿಂದ ಕೂಡಿದ್ದು ಈ ಶರೀರ. ಹಾಗಾಗಿ ಈ ಶರೀರ ಆತ್ಮ ಆಗೋದಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ಅವಸ್ಥೆಗಳಲ್ಲೂ ಸಹ ನಾವು ಈ ಶರೀರವನ್ನು ನೋಡ್ತಾ ಇದ್ದೀವಿ. ಕೇವಲ ಜಾಗೃತಿನ ಸಂದರ್ಭದಲ್ಲಿ ಶರೀರ ನಮಗೆ ಅನುಭವಕ್ಕೆ ಬರ್ತಾ ಇದೆ ಅಂತೇನಿಲ್ಲ. ಮೂರ್ಛೆಯಲ್ಲೂ ಯಾವನೊಬ್ಬನು ಮೂರ್ಛಿತನಾಗಿ ಬಿದ್ದಿದ್ದಾನೆ ಅಂದಾಗಲೂ ಸಹ ಆ ಶರೀರ ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ಗಾಢ ನಿದ್ರೆಯಲ್ಲಿದ್ದಾನೆ ಅಂತ ಇದ್ದಾಗಲೂ ಸಹ ಮತ್ತೊಬ್ಬರಿಗೆ ಆ ಶರೀರ ಅನ್ನುವಂಥದ್ದು ಕಾಣ್ತಾ ಇದೆ.
ಹಾಗೆ ಮರಣದಲ್ಲೂ ಸಹ ಶರೀರ ಮೃತ ಆದಾಗಲೂ ಸಹ ಆ ಶರೀರವನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ಕಾರಣದಿಂದ ಶರೀರ ಅನ್ನುವಂಥದ್ದು ದೃಶ್ಯ. ಹಾಗಾಗಿ ಆ ಶರೀರಕ್ಕೆ ನಾವು ಆತ್ಮತ್ವವನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಶರೀರ ಆತ್ಮ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆತ್ಮ ಅನ್ನುವಂಥದ್ದು ಕಣ್ಣಿಗೆ ಕಾಣುವಂತಹ ವಿಷಯ ಅಲ್ಲ. ಯಾವುದೇ ಇಂದ್ರಿಯಗಳಿಂದ ಆತ್ಮನನ್ನು ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಉಪನಿಷತ್ ಹೇಳ್ತಾ ಇದೆ. ಯಾವುದೇ ಇಂದ್ರಿಯಗಳಿಂದ ಮನಸ್ಸಿನಿಂದ ಸಹ ಆತ್ಮನನ್ನು ನಾವು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಇಂದ್ರಿಯ ಮನಸ್ಸಿಗೆ ಅತೀತವಾದಂತಹ ಯಾವ ವಸ್ತು ಇದೆಯೋ ಅದನ್ನು ನಾವು ಆತ್ಮ ಅಂತ ಹೇಳ್ತಾ ಇದ್ದೀವಿ. ಆದರೆ ಶರೀರ ಅನ್ನುವಂಥದ್ದು ಇಂದ್ರಿಯ ಮತ್ತು ಮನಸ್ಸಿಗೆ ವಿಷಯ. ಹಾಗಾಗಿ ಶರೀರವನ್ನು ನಾವು ಆತ್ಮ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಇಂದ್ರಿಯಗಳ ಆತ್ಮವು, ಇಂದ್ರಿಯಗಳನ್ನು ನಾವು ಶರೀರ ಒಂದು ವೇಳೆ ಆತ್ಮ ಅಲ್ಲ, ಶರೀರಕ್ಕಿಂತ ಬೇರೆಯಾದಂತಹದ್ದು ಆತ್ಮ ಅಂತ ಹೇಳ್ತೀವಿ ಅಂತಂದರೆ ಇಂದ್ರಿಯಗಳಾಗಿರ್ಬೋದಲ್ಲ. ಇಂದ್ರಿಯಗಳು ಸಹ ಇಂದ್ರಿಯ ವಿಷಯ ಅಲ್ಲ. ಇಂದ್ರಿಯಗಳನ್ನು ಸಹ ನಾವು ಇಂದ್ರಿಯಗಳಿಂದ ತಿಳಿದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇಂದ್ರಿಯಗಳನ್ನು ಅತೀಂದ್ರಿಯ ಅಂತ ಹೇಳ್ತೀವಿ. ನಾವು ಏನು ಈ ಕಣ್ಣು ಅಂತ ಹೇಳ್ತಾ ಇದ್ದೀವೋ ಅಥವಾ ಕಿವಿ ಅಂತ ಹೇಳ್ತಾ ಇದ್ದೀವೋ ಇದು ಆ ಇಂದ್ರಿಯಗಳ ಸ್ಥಾನವೇ ಹೊರತು ಇಂದ್ರಿಯ ಅಲ್ಲ. ಯಾಕೆ ಅಂತಂದರೆ ಕುರುಡನಿಗೂ ಸಹ ಕಣ್ಣು ಅಂತ ಇರುತ್ತೆ. ಕಣ್ಣು ಅಂದರೆ ಈ ಕಣ್ಣಿನ ಎದುರುಗಡೆ ಏನು ಭಾಗ ಇದೆಯೋ ಅದು ಕುರುಡನಿಗೂ ಸಹ ಇರುತ್ತೆ. ಆದರೆ ಅವನಿಗೆ ನೋಡೋದಕ್ಕೆ ಸಾಧ್ಯ ಇಲ್ಲ. ಕಿವಿ ಅನ್ನುವಂಥದ್ದು ಕಿವುಡನಿಗೂ ಸಹ ಇರುತ್ತೆ, ಆದರೆ ಅವನಿಗೆ ಕೇಳೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತಂದರೆ ಇವೆಲ್ಲ ಇಂದ್ರಿಯಗಳಲ್ಲ, ಇಂದ್ರಿಯ ಸ್ಥಾನ, ಇಂದ್ರಿಯಗಳ ಉಪಲಬ್ಧಿ ಸ್ಥಾನ ಅದು. ಹಾಗಾಗಿ ಆ ಇಂದ್ರಿಯಗಳು ಸಹ ಇಂದ್ರಿಯಗಳಿಗೆ ವಿಷಯ ಅಲ್ಲ, ಅತೀಂದ್ರಿಯ ಅಂತ ಹೇಳ್ತೀವಿ. ನಾನು ನೋಡ್ತೀನಿ, ನಾನು ಕೇಳ್ತೀನಿ ಅನ್ನುವಂಥ ಅನುಭವ ಇದೆ. ಆ ನಾನು ಅನ್ನೋದರ ಜೊತೆಗೆ ಕೇಳ್ತೀನಿ, ನೋಡ್ತೀನಿ ಅನ್ನೋದರ ಸಂಬಂಧ ನಮಗೆ ಕಾಣ್ತಾ ಇದೆ, ಅನುಭವಕ್ಕೆ ಬರ್ತಾ ಇದೆ. ಹಾಗಾಗಿ ಇಂದ್ರಿಯಗಳು ಆತ್ಮ ಆಗಿರಬಹುದು ಅಂತಂದರೆ ಇಂದ್ರಿಯಗಳು ಸಹ ಆತ್ಮನಿಗೆ ಜ್ಞಾನ ಸಾಧನಗಳೇ ಹೊರತು ಆತ್ಮ ಆಗೋದಕ್ಕೆ ಸಾಧ್ಯ ಇಲ್ಲ. ಹೇಗೆ ದೀಪ ಅನ್ನುವಂಥದ್ದು ನಮಗೆ ಒಂದು ಯಾವುದೋ ವಸ್ತುವನ್ನು ನೋಡುವುದಕ್ಕೆ ಸಾಧನ, ಅದೇ ರೀತಿಯಲ್ಲಿ ಇಂದ್ರಿಯಗಳು ಸಹ ಯಾವುದೋ ವಸ್ತುವಿನ ಜ್ಞಾನಕ್ಕೆ ನಮಗೆ ಸಾಧನವೇ ಹೊರತು ಇಂದ್ರಿಯಗಳೇ ಆತ್ಮ ಅಲ್ಲ. ಇಂದ್ರಿಯಗಳು ಸಹ ಭೌತಿಕ. ಹಾಗಾಗಿ ಆ ಭೌತಿಕತ್ವ ಅನ್ನುವಂಥದ್ದು ಇಂದ್ರಿಯಗಳಿಗಿದೆ. ಇಂದ್ರಿಯಗಳು ಸಹ ಆತ್ಮನಿಂದ ಪ್ರಕಾಶಿಸಲ್ಪಡುತ್ತೆ ಅನ್ನುವ ಕಾರಣಕ್ಕೆ ಇಂದ್ರಿಯಗಳು ಆತ್ಮನಿಗೆ ದೃಶ್ಯ. ಇದನ್ನು ನೀವು ಹಿಂದಿನ ಶ್ಲೋಕದಲ್ಲಿ ನೋಡಿರಬಹುದು. ಹಾಗಾಗಿ ಆ ಇಂದ್ರಿಯಗಳು ಸಹ ಸಾಧನಗಳಾಗಿದ್ದರಿಂದ ಆತ್ಮ ಆಗೋದಕ್ಕೆ ಸಾಧ್ಯ ಇಲ್ಲ. ಹೇಗೆ ಶಬ್ದವನ್ನು ಹೊರಡಿಸುವುದಕ್ಕೆ ಸಾಧನ ವೀಣಾದಿಗಳು, ವೀಣಾದಿ ವಾದ್ಯಗಳಿಂದ ನಾವು ಶಬ್ದಗಳನ್ನು ಹೊರಡಿಸ್ತೇವೆ. ಅಂತಹ ಶಬ್ದಗಳನ್ನು ಗ್ರಹಣ ಮಾಡುವುದಕ್ಕೆ ಸಾಧನ ಇಂದ್ರಿಯ. ಗ್ರಹಣ ಯಾರಿಗೆ ಆಗ್ತಾ ಇದೆ ಅಂತಂದರೆ ಆತ್ಮನಿಗೆ ಆಗ್ತಾ ಇದೆ. ಹಾಗಾಗಿ ಅಂತಹ ಇಂದ್ರಿಯಗಳಿಗಿಂತ ಬೇರೆಯಾದಂಥವನು ಆತ್ಮ. ಇಂದ್ರಿಯಗಳ ಆತ್ಮ ಆಗೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಇಂದ್ರಿಯಗಳಿಗೂ ನಾವು ಕಾರಣ ಯಾರು ಅಂದರೆ ಆತ್ಮ ಅಂತ ಹೇಳ್ತೀವಿ. ಇಂದ್ರಿಯಗಳ ಪ್ರವೃತ್ತಿ ಉಂಟಾಗಬೇಕು ಅಂದರೂ ಸಹ ಆತ್ಮನ ಅಲ್ಲಿ ಸಂಬಂಧ ಬೇಕಾಗುತ್ತೆ. ಆತ್ಮ ಸಂಬಂಧ ಇಲ್ಲ ಅಂತಂದರೆ ಇಂದ್ರಿಯಗಳ ಪ್ರವೃತ್ತಿಯೂ ಸಾಧ್ಯ ಇಲ್ಲ. ಹಾಗಾಗಿ ಇಂದ್ರಿಯಗಳನ್ನು ನಾವು ಆತ್ಮ ಅನ್ನೋದಕ್ಕೆ ಅಲ್ಲಿ ಸಾಧ್ಯ ಇಲ್ಲ. ಪ್ರಾಣ ಆಗಿರ್ಬೋದಲ್ಲ. ಹಾಗಾದರೆ ಇಂದ್ರಿಯಗಳು ಅಲ್ಲಿ ಆತ್ಮ ಅಲ್ಲ ಅಂತಂದರೆ ಆ ಇಂದ್ರಿಯಗಳ ಪ್ರವೃತ್ತಿಗೂ ಯಾವುದು ಕಾರಣವು, ಯಾವುದರ ಆಧಾರದಿಂದ ಈ ಶರೀರ ಅನ್ನುವಂಥದ್ದು ಜೀವಿಸ್ತಾ ಇದೆಯೋ ಅಂತಹ ಪ್ರಾಣ ಆತ್ಮ ಆಗೋದಕ್ಕೆ ಸಾಧ್ಯ ಇದೆಯಲ್ಲ ಅಂತಂದರೆ ಇಲ್ಲಿ ಪ್ರಾಣವನ್ನು ಆತ್ಮ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಸುಷುಪ್ತಿ ಗಾಢ ನಿದ್ರೆಯಲ್ಲಿ ನಾವು ನೋಡ್ತೀವಿ
ಎಲ್ಲ ಇಂದ್ರಿಯಗಳು ಅಲ್ಲಿ ಲಯವನ್ನು ಹೊಂದಿರ್ತವೆ, ಮನಸ್ಸೂ ಸಹ ಲಯವನ್ನು ಹೊಂದಿರುತ್ತೆ. ಆದರೆ ಪ್ರಾಣ ಮಾತ್ರ ಅಲ್ಲಿ ಕೆಲಸ ಮಾಡ್ತಾ ಇರುತ್ತೆ. ಗಾಢ ನಿದ್ರೆಯಲ್ಲಿ ನೋಡಿರ್ಬೋದು, ಒಬ್ಬನು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದಾನೆ, ಅವನಿಗೆ ಹೊರಗಡೆ ಏನೂ ಗೊತ್ತಾಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲೂ ಸಹ ಅವನಿಗೆ ಪ್ರಾಣ ಅನ್ನುವಂಥದ್ದು ಓಡಾಡ್ತಿರುತ್ತೆ, ಪ್ರಾಣ ಚಲನೆ ಅವನಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಪ್ರಾಣ ಅಲ್ಲಿ ಆತ್ಮ ಆಗಿರ್ಬೋದಲ್ಲ ಅಂತಂದರೆ, ಅಂತಹ ಪ್ರಾಣನಿಗೆ ಅಲ್ಲಿ ಜ್ಞಾನ ಅನ್ನುವಂಥದ್ದು ಇದೆಯಾ? ಒಂದು ವೇಳೆ ಜ್ಞಾನ ಇದ್ದಿದ್ದರೆ ಆ ಪ್ರಾಣನಿಗೆ ಗೊತ್ತಾಗಬೇಕಿತ್ತು. ಇದಕ್ಕೆ ಕೌಶಿಕಿ ಉಪನಿಷತ್ತಿನಲ್ಲಿ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಬಾಲಾಕಿ ಮತ್ತು ಅಜಾತಶತ್ರುಗಳ ಸಂವಾದ ರೂಪದಲ್ಲಿ ಅಲ್ಲಿ ನಿರೂಪಣೆ ಇದೆ. ಅಜಾತಶತ್ರು ಅನ್ನುವಂತಹ ರಾಜನ ಹತ್ರ ಬಾಲಾಕಿ ಅನ್ನುವಂಥವನು ಹೋಗಿ, ನಾನು ನಿನಗೆ ಬ್ರಹ್ಮವನ್ನು ಹೇಳ್ತೇನೆ ಅಂತ ಆರಂಭ ಮಾಡ್ತಾನೆ. ಆದರೆ ಅವನು ಹೇಳಿದ್ದೆಲ್ಲವೂ ವ್ಯಷ್ಟಿ, ಅಭಿಮಾನಿ ದೇವತೆಗಳನ್ನು ಹೇಳ್ತಾ ಹೋಗ್ತಾನೆ ಅವನು. ಅದು ಯಾವುದು ಬ್ರಹ್ಮ ಅಲ್ಲ ಅಂತ ಅವನು ನಿರಾಕರಣೆ ಮಾಡ್ತಾನೆ, ಅಜಾತಶತ್ರು. ಹಾಗಾದರೆ ಆ ಎಲ್ಲವನ್ನೂ ನಿರಾಕರಣೆ ಮಾಡಿದಾಗ ಅವನಿಗೆ ಹೇಳೋದಕ್ಕೆ ಏನೂ ಇರೋದಿಲ್ಲ, ಅವನು ಸುಮ್ಮನಾಗ್ಬಿಡ್ತಾನೆ. ಆವಾಗ ಅಜಾತಶತ್ರು ಹೇಳ್ತಾನೆ, ಇಲ್ಲಿವರೆಗೆ ನೀನು ಹಾಗೆ ನನಗೆ ಬ್ರಹ್ಮವನ್ನು ಹೇಳ್ತೀನಿ ಅಂತ ಸುಳ್ಳು ಹೇಳಿದೆಯಲ್ಲ ನೀನು, ಇದು ಯಾವುದು ಬ್ರಹ್ಮ ಅಲ್ಲ. ಯಾವುದು ಹಾಗಾದ ಬ್ರಹ್ಮ ಅಂತಂದರೆ, ಈ ಎಲ್ಲ ವ್ಯಷ್ಟಿ ಪುರುಷರಿಗೆ ಯಾವುದು ಕಾರಣ ಆಗಿದೆಯೋ, ಯಾವುದರಿಂದ ಈ ವ್ಯಷ್ಟಿ ಪುರುಷರು ಹುಟ್ಟಿದಾರೋ, ಈ ಜಗತ್ತೆಲ್ಲವೂ ಯಾರ ಕಾರ್ಯವೋ ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ಅವನಿಗೆ ಈ ಪ್ರಾಣಾದಿಗಳಿಗಿಂತ ಬೇರೆಯಾದಂತಹ ಆತ್ಮನನ್ನು ತೋರಿಸುವುದಕ್ಕೆ ಯಾರು ನಿದ್ರೆ ಮಾಡ್ತಾ ಇರ್ತಾನಲ್ಲ ಅಂತಹ ವ್ಯಕ್ತಿ ಹತ್ರ ಕರ್ಕೊಂಡು ಹೋಗ್ತಾನೆ. ಒಂದು ವೇಳೆ ಪ್ರಾಣವೇ ಆತ್ಮ ಆಗಿದ್ದಿದ್ರೆ ಅವನಲ್ಲಿ ಕರೆದ ಕೂಡಲೇ ಆ ಪ್ರಾಣನಿಗೆ ಗೊತ್ತಾಗಬೇಕು. ಆ ವ್ಯಕ್ತಿಯನ್ನು ಅವನು ಕರಿತಾನೆ, ಸಂಬೋಧನೆ ಮಾಡಿ ಕರಿತಾನೆ ಆ ವ್ಯಕ್ತಿಯನ್ನು. ಆದರೆ ಅವನಿಗೆ ಏನೂ ಗೊತ್ತಾಗಲ್ಲ, ಅವನಿಗೆ ಎಚ್ಚರ ಆಗೋದಿಲ್ಲ. ಅವಾಗ ಒಂದು ವೇಳೆ ಪ್ರಾಣ ಆತ್ಮನಾಗಿದ್ದಿದ್ರೆ ಅವನು ಕರೆದ ಕೂಡಲೇ ಅವನಿಗೆ ಅಲ್ಲಿ ಗೊತ್ತಾಗಬೇಕು, ಅವನಿಗೆ ಹೇಳ್ಬೇಕು. ಆದರೆ ಹಾಗೆ ಮಾಡೋದು, ಹಾಗೆ ಕರೆದಾಗ ಅವನಿಗೆ ಗೊತ್ತಾಗಲ್ಲ. ಆದರೆ ಒಂದು ಕೋಲ್ ತಗೊಂಡು ಹೊಡಿತಾನೆ, ಆವಾಗ ಅವನು ಎದ್ದು ಕೂತ್ಕೊಳ್ತಾನೆ. ಅದರಿಂದ ಏನು ಗೊತ್ತಾಯಿತು ಅಂತಂದರೆ, ಆ ಪ್ರಾಣಗಳಿಗಿಂತಲೂ ಬೇರೆಯಾದಂಥ ಮತ್ತೊಬ್ಬನ ಆತ್ಮ ಇದ್ದಾನೆ ಅನ್ನೋದಕ್ಕೆ ಉಪನಿಷತ್ತುಗಳಲ್ಲಿ ಬೇರೆ ಬೇರೆ ಪ್ರಕಾರಗಳಿಂದ ಇದನ್ನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತಾನೆ. ಬೇರೆ ಬೇರೆ ಉಪನಿಷತ್ತಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಕಾರದಿಂದ ಈ ರೀತಿ ಶರೀರಾದಿಗಳಿಗಿಂತ ಬೇರೆಯಾದಂತಹ ಆತ್ಮ ಅನ್ನೋದನ್ನು ತಿಳಿಸ್ಕೊಡೋಕೆ ಪ್ರಯತ್ನ ಮಾಡಿದ್ದಾರೆ. ಈ ಉಪನಿಷತ್ತಿನಲ್ಲಿ ಈ ಸಂದರ್ಭದಲ್ಲಿ ಇದೊಂದು ಪ್ರಕಾರವನ್ನು ತೋರಿಸ್ಕೊಟ್ರು. ಹಾಗಾಗಿ ಒಂದು ವೇಳೆ ಆತ್ಮ ಪ್ರಾಣವೇ ಆಗಿದ್ದರೆ ಸುಷುಪ್ತಿಯಲ್ಲಿ ಸಹ ಆ ಪ್ರಾಣನಿಗೆ ಗೊತ್ತಾಗಬೇಕಿತ್ತು. ಆದರೆ ಅವನಿಗೆ ಅಲ್ಲಿ ಜ್ಞಾನ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಸುಷುಪ್ತಿ ಅನ್ನುವಂಥ ಅವಸ್ಥೆ ಯಾವ ಕಾರಣಕ್ಕೆ ಬರುತ್ತೆ ಅಂತಂದರೆ, ಜಾಗೃತ ಅವಸ್ಥೆ ಮತ್ತು ಸ್ವಪ್ನಾವಸ್ಥೆಗಳಲ್ಲಿ ವಿಷಯಗಳ ಅನುಭವದಿಂದ ಯಾವ ಶ್ರಮ ಉಂಟಾಗಿರುತ್ತೋ ಆತ್ಮನಿಗೆ, ಅದನ್ನು ನಿವಾರಣೆಗಾಗಿ ಸುಷುಪ್ತಿಯನ್ನು ಪಡಿತಾನೆ ಆತ್ಮ. ಅಂಥ ಸಂದರ್ಭದಲ್ಲಿ ಆ ಸುಪ್ತ ಪುರುಷನ ಶರೀರ ರಕ್ಷಣೆಗೆ ಮತ್ತು ಮುಂದಿನ ಕರ್ಮಗಳ ಯಾವ ನಿಮಿತ್ತ ಇದೆಯೋ ಆ ಕಾರಣದಿಂದ ಪ್ರಾಣ ಅನ್ನುವಂಥದ್ದು ಅಲ್ಲಿ ಚಲನೆ ಆಗ್ತಾ ಇರುತ್ತೆ, ಪ್ರಾಣದ ಚಲನೆ ಆಗ್ತಾ ಇರುತ್ತೆ. ಮುಂದಿನ ಕರ್ಮಗಳ ಉಪಭೋಗವೂ ಸಹ ಆಗಬೇಕು. ಒಂದು ವೇಳೆ ಪ್ರಾಣ ಚಲನೆ ಇಲ್ಲದಿದ್ದರೆ ಆ ಶರೀರವೇ ಬಿದ್ದೋಗುತ್ತೆ. ಹಾಗಾಗಿ ಇಂದ್ರಿಯಗಳ ಉಪರಮ ಅಂದರೆ ಉಪರತಿ ಆಗಿದ್ರೂ ಸಹ, ಇಂದ್ರಿಯಗಳ ಲಯ ಆಗಿದ್ರೂ ಸಹ ಅಲ್ಲಿ ಪ್ರಾಣ ಚಲನೆ ಆಗ್ತಾ ಇದೆ ಅನ್ನುವ ಕಾರಣಕ್ಕೆ ಪ್ರಾಣವನ್ನು ಆತ್ಮ ಅಂತ ಹೇಳೋದಕ್ಕೆ ನಮಗೆ ಸಾಧ್ಯ ಇಲ್ಲ. ಕೇವಲ ಇಂದ್ರಿಯಗಳು ಒಬ್ಬ ರಾಜನ ದೃಷ್ಟಾಂತವನ್ನು ಇಲ್ಲಿ ಕೊಡ್ತಾರೆ. ಹೇಗೆ ಸೈನಿಕರು ಅಂತಿರ್ತಾರೆ, ಯುದ್ಧದಲ್ಲಿ ಸೈನಿಕರು ರಾಜನ ರಕ್ಷಣೆಗಾಗಿ ಯುದ್ಧ ಮಾಡ್ತಾ ಇರ್ತಾರೆ. ಹಾಗಂತ ಸೈನಿಕರೇ ರಾಜರಲ್ಲ, ಸೈನಿಕರು ಕೇವಲ ರಾಜನ ರಕ್ಷಣೆಗಾಗಿ ಅವನ ಎದುರುಗಡೆ ಯುದ್ಧ ಮಾಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಇಲ್ಲೂ ಸಹ ಪ್ರಾಣ ಅನ್ನುವಂಥದ್ದು ಕೇವಲ
ಏನು ಈ ಶರೀರದ ರಕ್ಷಣೆಗಾಗಿ ಅಲ್ಲಿ ಕಾರ್ಯ ಮಾಡ್ತಾ ಇರುತ್ತೆ. ಹಾಗಾಗಿ ಪ್ರಾಣ ಅನ್ನುವಂಥದ್ದು ಆತ್ಮ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಮನಸ್ಸಾಗಿರ್ಬೋದಲ್ಲ, ಮನಸ್ಸೇ ಆತ್ಮ ಆಗಿರ್ಬೋದಾಗಿದ್ರೆ ಯಾಕೆ ಅಂತಂದರೆ, ಒಂದು ವೇಳೆ ಮನಸ್ಸಿನ ವ್ಯಾಪಾರವೇ ಇಲ್ಲದಿದ್ದರೆ, ಮನಸ್ಸಿನ ಚಲನೆ ಇಲ್ಲದೇ ಇದ್ದರೆ ಈ ಶರೀರಕ್ಕೆ ಜ್ಞಾನ ಅನ್ನುವಂಥದ್ದೇ ಆಗೋದಿಲ್ಲ. ಎಲ್ಲ ಇಂದ್ರಿಯಗಳು ವಿಷಯಗಳನ್ನು ಸಂಗ್ರಹ ಮಾಡಿ ತಂದು ಕೊಡುವುದು ಸಹ ಮನಸ್ಸಿಗೆ. ಮನಸ್ಸಿನಿಂದಲೇ ನಮಗೆಲ್ಲ ರೀತಿಯಾದಂತಹ ಅನುಭವ, ಸುಖ ದುಃಖಾದಿಗಳ ಎಲ್ಲ ಅನುಭವವೂ ಸಹ ಮನಸ್ಸಿನಿಂದಲೇ ಆಗುವಂಥದ್ದು. ಹಾಗಾಗಿ ಮನಸ್ಸು ಆತ್ಮ ಆಗೋದಕ್ಕೆ ಸಾಧ್ಯ ಇದೆಯಲ್ಲ ಅಂತಂದರೆ, ಮನಸ್ಸೂ ಸಹ ಜಡವೇ. ಒಂದು ವೇಳೆ ಆತ್ಮನ ಸಂಬಂಧ ಮನಸ್ಸಿಗೆ ಇಲ್ಲ ಅಂತಂದರೆ ಮನಸ್ಸಿನ ಯಾವ ರೀತಿಯಾದಂತಹ ಕೆಲಸವೂ ಆಗೋದಿಲ್ಲ. ಇದನ್ನು ನಾವು ಎಲ್ಲಿ ನೋಡ್ತೀವಿ ಅಂತಂದರೆ ಸುಷುಪ್ತಿಯಲ್ಲಿ ನೋಡ್ತೀವಿ. ಸುಷುಪ್ತಿಯಲ್ಲಿ ಮನಸ್ಸಿನ ಚಲನೆಯೇ ಇಲ್ಲ. ಆದರೆ ಆತ್ಮ ಅನ್ನುವಂಥವನು ಇದ್ದೇ ಇದ್ದಾನೆ. ಅದನ್ನು ನಾವು ಮುಂದಿನ ಶ್ಲೋಕದಲ್ಲಿ ನೋಡ್ತೀವಿ. ಹಾಗಾಗಿ ಮನಸ್ಸು ಸಹ ಇಲ್ಲಿ ಕೇವಲ ಆ ಆತ್ಮನ ಪ್ರೇರಣೆಯಿಂದಲೇ ಕೆಲಸ ಮಾಡುತ್ತೇ ಹೊರತು ಆತ್ಮವೇ ಅದಾಗೋದಕ್ಕೆ ಸಾಧ್ಯ ಇಲ್ಲ. ಮನಸ್ಸಿನ ಪ್ರತಿಯೊಂದು ವೃತ್ತಿಗಳು ಸಹ ಆತ್ಮನ ಪ್ರೇರಣೆಯಿಂದಲೇ ಹುಟ್ಟೋದಾಗಿದ್ದರಿಂದ ಆ ಮನಸ್ಸಿನ ಪ್ರೇರಕವಾದಂತಹ ಆತ್ಮ ಬೇರೆಯೇ. ಹಾಗಾಗಿ ಮನಸ್ಸಿಗೂ ಸಹ ಆತ್ಮತ್ವವನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಬುದ್ಧಿ ಆಗ್ಬೋದಲ್ಲ ಅಂತಂದರೆ, ಬುದ್ಧಿಯೂ ಸಹ ಇಲ್ಲಿ ಕ್ಷಣಿಕ. ಬುದ್ಧಿಯೂ ಸಹ ಒಂದು ಕ್ಷಣದಲ್ಲಿರುತ್ತೆ, ಮುಂದಿನ ಕ್ಷಣದಲ್ಲಿ ಇರಲ್ಲ ಅನ್ನುವ ಕಾರಣದಿಂದ ಈ ಬುದ್ಧಿಯನ್ನು ಸಹ ಆತ್ಮ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಬುದ್ಧಿಯಲ್ಲಿಯೂ ಸಹ ಆತ್ಮನ ಪ್ರಕಾಶದಿಂದ ಕೆಲಸ ಆಗತ್ತೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಬುದ್ಧಿಯಲ್ಲಿ ಪ್ರತಿಬಿಂಬಿತವಾಗಿರುವಂತಹ ಆತ್ಮ ಚೈತನ್ಯದಿಂದ ಬುದ್ಧಿಯ ಎಲ್ಲ ವ್ಯಾಪಾರಗಳು ಆಗ್ತಾ ಇದೆ. ಹಾಗಾಗಿ ಆತ್ಮನ ನಾನು ಯೋಚನೆ ಮಾಡ್ತಾ ಇದ್ದೀನಿ, ನಾನು ಚಿಂತನೆ ಮಾಡ್ತಾ ಇದ್ದೀನಿ ಅಂತ ನಾವು ಏನಂತ ತಿಳ್ಕೊಳ್ತಾ ಇದ್ದೀವೋ ಅದು ಬುದ್ಧಿಯೊಂದಿಗೆ ಆತ್ಮನನ್ನು ಸೇರಿಸಿಕೊಂಡು ಹೇಳ್ತಾ ಇರುವಂಥದ್ದು. ಆತ್ಮ ಅನ್ನುವಂಥದ್ದು ಇದಕ್ಕಿಂತ ಬೇರೆ. ಹಾಗಾಗಿ ಬೃಹದಾರಣ್ಯಕದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಧ್ಯಾಯತೀವ ಲೇಲಾಯತೀವ. ಧ್ಯಾಯತಿ ಇವ ಅಂದರೆ ಚಿಂತನೆ ಮಾಡ್ತಾ ಇರುವಂತೆ. ಆತ್ಮನು ಚಿಂತನೆ ಮಾಡ್ತಾ ಇಲ್ಲ ಇಲ್ಲಿ. ಆದರೆ ಚಿಂತನೆ ಮಾಡ್ತಾ ಇರುವಂಥದ್ದು ಬುದ್ಧಿ. ಆ ಬುದ್ಧಿಯ ಜೊತೆ ಆತ್ಮನನ್ನು ನಾವು ಸೇರಿಸ್ಕೊಂಡಿದ್ರಿಂದ ಆತ್ಮನೇ ಚಿಂತನೆ ಮಾಡ್ತಾ ಇರುವಂತೆ. ಅದಕ್ಕೆ ಕಾರಣ ಇವು ಎರಡರ ಪರಸ್ಪರ ಅಧ್ಯಾಸ. ಹಾಗಾಗಿ ಇಲ್ಲಿ ಬುದ್ಧಿಯನ್ನು ನಾವು ಆತ್ಮ ಅಂತ ತಿಳ್ಕೊಂಡ್ರೆ ಆ ಬುದ್ಧಿ ಅನ್ನುವಂಥದ್ದು ಕ್ಷಣಿಕ ಆಗಿದ್ದರಿಂದ ಆತ್ಮನಿಂದಲೇ ಆ ಬುದ್ಧಿಯು ಹುಟ್ಟುತ್ತೆ, ಮತ್ತು ಆತ್ಮನಲ್ಲೇ ಆ ಬುದ್ಧಿ ಲಯವೂ ಆಗುತ್ತೆ ಅನ್ನೋ ಕಾರಣದಿಂದ ಅದಕ್ಕೆ ಆತ್ಮತ್ವವನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡಿ, ಇವು ಎಲ್ಲ ಅವಯವಗಳನ್ನು ಕೂಡಿರುವಂಥ ಈ ಶರೀರ ಏನಿದೆಯಲ್ಲ, ಆ ಸಂಘಾತ ರೂಪವಾದಂಥ ಶರೀರವನ್ನೇ ನಾವು ಆತ್ಮ ಅಂತ ಹೇಳ್ಬೋಣ. ಇಂದ್ರಿಯ, ಮನಸ್ಸು, ಬುದ್ಧಿ, ದೇಹ ಇವೆಲ್ಲರ ಒಂದು ಸಮೂಹ ಏನಿದೆಯಲ್ಲ, ಇವೆಲ್ಲವನ್ನು ಸೇರಿಸ್ಕೊಂಡು ನಾವು ಆತ್ಮ ಅಂತ ಹೇಳ್ಬೋಣ. ಹಾಗಾದರೆ ಯಾವುದೋ ಒಂದು ಬೇಡ, ಎಲ್ಲವೂ ಸೇರಿ ಆತ್ಮ ಅಂತ ತಗೊಂಡ್ರೆ ಆವಾಗಲೂ ಸಹ ಯಾವುದೋ ಒಂದು ಅಂಗ ಊನ ಆಯಿತು ಅಂತಂದರೆ ಆ ಶರೀರಕ್ಕೆ ಚೈತನ್ಯ ಅನ್ನೋದೇ ಇಲ್ಲದೆ ಹೋಗಬೇಕಾಗುತ್ತೆ. ಯಾಕೆ? ಎಲ್ಲವೂ ಸೇರಿ ಅಲ್ವಾ ಅದಕ್ಕೆ ಚೇತನತ್ವ ಅನ್ನೋದು ಬರೋದು. ಯಾವುದೋ ಒಂದು ಅಂಗ ಅಲ್ಲಿ ನಾಶ ಆಯಿತು, ನಷ್ಟ ಆಯಿತು. ಹಾಗಾದರೆ ಇಡೀ ಶರೀರಕ್ಕೆ ಚೈತನ್ಯ ಅನ್ನುವಂಥದ್ದು ಇಲ್ಲದೇ ಇರುವಂಥ ಪರಿಸ್ಥಿತಿ ಬರಬೇಕು. ಇಲ್ಲ, ಎಲ್ಲ ಈ ಅಂಗಗಳು ಸೇರಿ ಆಗಿರೋದ್ರಿಂದ, ಈ ಅಂಗಗಳೆಲ್ಲ ಪರಸ್ಪರ ಬೇರೆ ಬೇರೆ ಚೇತನ ಅಂಶ ಆಗಿರೋದ್ರಿಂದ ಅದನ್ನು ಆ ಎಲ್ಲ ಅಂಗಗಳು ಪರಸ್ಪರ ಭಿನ್ನಾಭಿಪ್ರಾಯವನ್ನು ಹೊಂದ್ಬಿಟ್ರೆ ಈ ಶರೀರವೇ ನಾಶ ಆಗುವಂತಹ ಸ್ಥಿತಿ.
ಹಾಗಾಗಿ ಈ ಎಲ್ಲ ಸಂಘಾತ ರೂಪವಾದಂತಹ ದೇಹವೂ ಸಹ ಆತ್ಮ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ಹಾಗಾದರೆ ಆತ್ಮ ಯಾರು ಅಂತಂದರೆ, ಈ ಎಲ್ಲ ಶರೀರ ಬುದ್ಧಿಯಿಂದ ಆರಂಭ ಮಾಡಿ ಈ ಸ್ಥೂಲ ಶರೀರದವರೆಗೆ ಇರುವಂತಹ ಅವಯವಗಳೇನಿದಾವೆ ಆ ಅವಯವಗಳಿಗೆಲ್ಲ ಆತ್ಮತ್ವವನ್ನು ಆರೋಪ ಮಾಡ್ತಾ ಇರುವಂಥದ್ದು ಯಾವುದಿದೆಯೋ, ಚೇತನತ್ವವನ್ನು ಆರೋಪ ಮಾಡ್ತಾ ಇರುವಂಥದ್ದು ಯಾವುದಿದೆಯೋ ಅದೇ ಆತ್ಮ. ಅದು ಯಾವುದೇ ಇಂದ್ರಿಯಗಳಿಗೆ ಕಾಣುವಂಥದ್ದಲ್ಲ. ಅದಕ್ಕಿಂತ ಬೇರೆಯಾದಂತಹ ಯಾವ ಚೇತನ ವಸ್ತು ಇಂದ್ರಿಯಗಳಿಗೆ ಗೋಚರ ಆಗದೇ ಇರುವಂಥದ್ದು ಅದು ಆತ್ಮ. ಹಾಗಾದರೆ ಆ ಆತ್ಮನ ವ್ಯಾಪ್ತಿ ಏನು? ಅಂತಹ ಇಂದ್ರಿಯಗಳಿಗಿಂತ ಬೇರೆಯಾದಂತಹ, ಶರೀರಕ್ಕಿಂತ ಬೇರೆಯಾದಂತಹ, ಆದರೆ ಈ ಶರೀರದಲ್ಲೇ ಇರುವಂತಹ ಆತ್ಮ, ಆತ್ಮನ ಪರಿಮಾಣ ಏನು ಅಂತಂದರೆ ಏಷೋಣುರಾತ್ಮ ಚೇತಸಾ ವೇದಿತವ್ಯ ಅಂತ ಶ್ರುತಿ ಹೇಳ್ತಾ ಇದೆ. ಅಂದರೆ ಅಣುವನ್ನು ನಾವು ಎಷ್ಟು ಸೂಕ್ಷ್ಮ ಅಂತ ಹೇಳ್ತಾ ಇದ್ದೀವೋ ಅಷ್ಟು ಸೂಕ್ಷ್ಮವಾಗಿರುವಂತಹ ಸ್ವರೂಪ ಪರಿಮಾಣ ಏನಿದೆ ಅದಿರ್ಬೋದು. ಹಾಗಾದ್ರೆ ಅಂತಂದರೆ ಹಾಗೂ ಹೇಳೋದಕ್ಕೆ ಸಾಧ್ಯ. ಒಂದು ವೇಳೆ ಅಣುಸ್ವರೂಪನಾಗಿದ್ದರೆ ಆತ್ಮ ಇಡೀ ಶರೀರದಲ್ಲಿ ಆತ್ಮನ ಅನುಭವ ಆಗೋದಕ್ಕೆ ಸಾಧ್ಯ ಇಲ್ಲ. ಅಣು ಅಂದ್ರೆ ಏನು? ತುಂಬ ಸೂಕ್ಷ್ಮ ಆಗಿರುತ್ತಲ್ವ, ಕಣ್ಣಿಗೆ ಕಾಣೋದಿಲ್ಲ. ತುಂಬ ಅಲ್ಪ ಪರಿಮಾಣವನ್ನೇನು ಹೇಳ್ತಾ ಇದ್ದೀವಿ ನಾವು, ಅದನ್ನು ಅಣು ಅಂತ ಹೇಳ್ತಾ ಇದ್ದೀವಿ. ಒಂದು ವೇಳೆ ಆ ಸ್ವರೂಪದಲ್ಲಿ ಆತ್ಮ ಅಂತ ಹೇಳಿದ್ರೆ ಈ ಶರೀರದಲ್ಲಿ, ಇಡೀ ಶರೀರದಲ್ಲಿ ನಮಗೆ ಅನುಭವ ಆಗೋದಕ್ಕೆ ಸಾಧ್ಯ. ಯಾವ ಸ್ಥಳದಲ್ಲಿ ಆ ಆತ್ಮನ ಸ್ಥಿತಿ ಇದೆಯೋ ಅಲ್ಲಿ ಮಾತ್ರ, ಅಷ್ಟು ಸಣ್ಣ ಜಾಗದಲ್ಲಿ ಮಾತ್ರ ನಾನು ಅನ್ನುವಂತಹ ಸ್ಫುರಣೆ ಆಗಬೇಕಾಗತ್ತೆ. ಆದರೆ ಹಾಗಿಲ್ಲ, ನಮಗೆ ಇಡೀ ಶರೀರದಲ್ಲಿ ನಾನು ಅನ್ನುವಂಥ ಸ್ಫುರಣೆ ಇದೆ. ಹಾಗಾದರೆ ಈ ಶರೀರ ವ್ಯಾಪಿ ಅಂದರೆ ಮಧ್ಯಮ ಪರಿಮಾಣ ಅಂತ ಹೇಳ್ತೀವಿ. ಮೂರು ರೀತಿಯಾದಂಥ ಪರಿಮಾಣವನ್ನು ಹೇಳ್ತಾರೆ ಶಾಸ್ತ್ರದಲ್ಲಿ. ಒಂದು ಅಣು ಪರಿಮಾಣ, ಇನ್ನೊಂದು ಮಧ್ಯಮ ಪರಿಮಾಣ, ಮತ್ತೊಂದು ಮಹತ್ ಪರಿಮಾಣ, ವಿಭು ಪರಿಮಾಣ ಅಂತ ಹೇಳ್ತೀವಿ. ಅಣು ಪರಿಮಾಣ ಅಂದರೆ ಅತ್ಯಂತ ಸೂಕ್ಷ್ಮವಾದಂಥ ಪರಿಮಾಣ, ಪರಮಾಣುಗಳಿಗೆ ಏನು ಹೇಳ್ತೀವಿ ನಾವು, ಇಂದ್ರಿಯಗಳಿಗೆ ಕಾಣದೇ ಇರುವಂತಹ ಪರಿಮಾಣ. ಮಧ್ಯಮ ಪರಿಮಾಣ ಅಂತಂದರೆ ಯಾವ ಸಣ್ಣ ಇರುವೆಯಿಂದ ಹಿಡಿದು ಆನೆಯ ಶರೀರದವರೆಗಿರುವಂತಹ ಯಾವ ಪರಿಮಾಣ ಇದೆ, ಶರೀರದ ಪರಿಮಾಣ, ಅದನ್ನು ನಾವು ಮಧ್ಯಮ ಪರಿಮಾಣ ಅಂತ ಹೇಳ್ತೀವಿ, ಇಂದ್ರಿಯಗಳಿಗೆ ಗೋಚರ ಆಗುವಂತಹ ಪರಿಮಾಣ. ವಿಭು ಪರಿಮಾಣ ಅಂತಂದರೆ ಅತ್ಯಂತ ದೊಡ್ಡ ಪರಿಮಾಣ, ನಾವು ಪರಬ್ರಹ್ಮನಿಗೆ ಮಾತ್ರ ಇದನ್ನು ಹೇಳೋದಕ್ಕೆ ಸಾಧ್ಯ, ಅದಕ್ಕಿಂತ ದೊಡ್ಡದು ಇನ್ನೊಂದಿಲ್ಲ, ಆ ರೀತಿಯಾದಂತಹ ಪರಿಮಾಣ. ಹಾಗೆ ಈ ಆತ್ಮನಿಗೆ ಸೂಕ್ಷ್ಮ ಪರಿಮಾಣ ಇಲ್ಲ ಅಂತಂದರೆ ಮಧ್ಯಮ ಪರಿಮಾಣ ಆಗಿರಬಹುದು, ಶರೀರ ಪರಿಮಾಣ ಆಗಿರಬಹುದು. ಹಾಗಾದ್ರೆ ಅಂತಂದ್ರೂ ಸಹ ಅದು ಆಗೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಶರೀರ ಪರಿಮಾಣ ಅಂತ ಹೇಳಿದ್ರೆ ಎಲ್ಲ ಶರೀರವೂ ಒಂದೇ ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಶರೀರದ ಪರಿಮಾಣ ಒಂದು, ಇರುವೆಯ ಶರೀರದ ಪರಿಮಾಣ ಒಂದು, ಆನೆಯ ಶರೀರದ ಪರಿಮಾಣ ಒಂದು. ಯಾವ ಶರೀರದ ಪರಿಮಾಣವನ್ನು ಹೇಳಬೇಕಾಗತ್ತೆ? ಮನುಷ್ಯ ಶರೀರದಲ್ಲಿರುವಂತಹ ಆತ್ಮ ಇರುವೆ ಶರೀರವನ್ನು ಪ್ರವೇಶ ಮಾಡಿದ್ರೆ, ಅಥವಾ ಇರುವೆ ಶರೀರದಲ್ಲಿರುವಂತಹ ಆತ್ಮ ಆನೆಯ ಶರೀರವನ್ನು ಪ್ರವೇಶ ಮಾಡಿದ್ರೆ, ಆ ರೀತಿಯಾದ ಪರಿಮಾಣವನ್ನು ಹೇಳೋದಕ್ಕೂ ಸಾಧ್ಯ ಇಲ್ಲ. ಮತ್ತು ಮಧ್ಯಮ ಪರಿಮಾಣವನ್ನು ನಾವೇನು ಏನು ಹೇಳ್ತೀವಿ, ಅದಕ್ಕೆ ಅನಿತ್ಯತ್ವವನ್ನು ಹೇಳ್ತೀವಿ. ಯಾವುದಕ್ಕೆ ಮಧ್ಯಮ ಪರಿಮಾಣ ಅಂತಿದೆಯೋ ಅದು ಅನಿತ್ಯ ಅನ್ನುವಂಥದ್ದು ಲೋಕದಲ್ಲಿ ಸಿದ್ಧ. ಹಾಗಿದ್ದಾಗ ಆ ಆತ್ಮನಿಗೂ ಸಹ ಆ ದೋಷ ಬರುವುದಕ್ಕೆ ಸಾಧ್ಯ. ಹಾಗಾಗಿ ಇವು ಎರಡೂ ಪರಿಮಾಣವನ್ನು ಬಿಟ್ಟು ಒಂದು ಶರೀರದಲ್ಲೇ ಇದ್ದರೂ ಸಹ ಆ ಆತ್ಮ ಅನ್ನುವಂಥದ್ದು ವಿಭು ಪರಿಮಾಣ ಅನ್ನುವಂಥದ್ದು ತಗೊಳ್ಬೇಕಾಗತ್ತೆ. ಆತ್ಮನಿಗೆ ವ್ಯಾಪಕತ್ವವನ್ನೇ ಹೇಳಬೇಕಾಗತ್ತೆ. ಇಂತಹ ಶರೀರಾದಿಗಳಿಗಿಂತ ಬೇರೆಯಾಗಿ ಶರೀರದಲ್ಲಿದ್ದು ಅನುಭವಕ್ಕೆ ನಾನು ಅಂತ ಸ್ಫುರಣೆಯಾಗ್ತಾ ಇರುವಂಥದ್ದು ಯಾವ ಆತ್ಮತತ್ವ ಇದೆಯೋ ಅದನ್ನೇ ಇಲ್ಲಿ ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಆ ಆತ್ಮತತ್ವವೇ ಪರಬ್ರಹ್ಮ ತತ್ವ.
ಈ ಶರೀರದಲ್ಲಿ ನಾನು ಅನ್ನೋ ರೀತಿಯಲ್ಲಿ ಸ್ಫುರಣೆ ಆಗ್ತಾ ಇರುವಂತಹ ಆತ್ಮತತ್ವ ಇದೆಯೋ ಅದು ಬ್ರಹ್ಮತತ್ವಕ್ಕಿಂತ ಬೇರೆಯಾದದ್ದಲ್ಲ. ಆ ಪರಮಾತ್ಮನೇ ಇಲ್ಲಿ ಗುರುರೂಪದಲ್ಲಿ ದಕ್ಷಿಣಾಮೂರ್ತಿ ಸ್ವರೂಪದಲ್ಲಿ ಪ್ರಕಟ ಆಗಿರೋದ್ರಿಂದ ಅಂತಹ ದಕ್ಷಿಣಾಮೂರ್ತಿ ಸ್ವರೂಪಿಯಾದಂಥ ಗುರುಮೂರ್ತಿಗೆ ಇಲ್ಲಿ ನಮಸ್ಕಾರವನ್ನು ಹೇಳ್ತಾ ಇದ್ದೇನೆ ಅಂತ ಆ ದಕ್ಷಿಣಾಮೂರ್ತಿಯ ಇಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ಇಲ್ಲಿ ಗುರುರೂಪದಲ್ಲಿ ಇರುವಂತಹ ದಕ್ಷಿಣಾಮೂರ್ತಿಯನ್ನು ಆತ್ಮತತ್ವಕ್ಕೆ ಸಮಾನವಾಗಿ ಹೇಳಿ ಏನು ನಿರೂಪಣೆಯನ್ನು ಮಾಡಿದ್ರು, ಇದಕ್ಕೆ ಇಂತಹ ಆತ್ಮತತ್ವದ ಸ್ವರೂಪ ನಮಗೆ ಸುಷುಪ್ತಿಯಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಜಾಗೃತ ಅವಸ್ಥೆಯಲ್ಲಾಗಿರಲಿ ಸ್ವಪ್ನಾವಸ್ಥೆಯಲ್ಲಾಗಿರಲಿ ನಮಗೆ ಬೇರೆ ಬೇರೆ ಉಪಾಧಿ ಸಂಬಂಧ ಇದೆ. ಸ್ಥೂಲ ಶರೀರ ಇದೆ, ಇಂದ್ರಿಯಗಳ ಸಂಬಂಧ ಇದೆ ಜಾಗೃತ ಅವಸ್ಥೆಯಲ್ಲಿ. ಹಾಗಾಗಿ ಆತ್ಮನ ನಿಜವಾದ ಸ್ವರೂಪ ಏನಿದೆ ಸನ್ಮಾತ್ರ ಸ್ವರೂಪ ಅಂತ ಹೇಳ್ತೀವಿ, ಅಂತಹ ಸ್ವರೂಪ ನಮಗೆ ಇಲ್ಲಿ ಗೊತ್ತಾಗೋದಿಲ್ಲ. ಸ್ವಪ್ನಾವಸ್ಥೆಯಲ್ಲೂ ಸಹ ನಮಗೆ ಮನಸ್ಸು ಅನ್ನುವಂಥ ಒಂದು ಉಪಾಧಿ ಇದೆ. ಅಲ್ಲೂ ನಾವು ಆ ಮನಸ್ಸಿನ ಪರಿಣಾಮ ರೂಪವಾದಂತಹ ಸ್ವಪ್ನಗಳನ್ನು ಅನುಭವಿಸ್ತಾ ಇರ್ತೇವೆ. ಅಲ್ಲೂ ಸಹ ನಮಗೆ ನಿಜವಾದ ಆತ್ಮನ ಸನ್ಮಾತ್ರ ಸ್ವರೂಪ ಅನ್ನೋದು ಗೊತ್ತಾಗೋದಿಲ್ಲ. ಸ್ವಯಂ ಪ್ರಕಾಶ ಸ್ವರೂಪವನ್ನು ನಾವಲ್ಲಿ ನೋಡ್ಬೋದು. ಏನು ನಿಜವಾಗ್ಲೂ ಹೇಳಬೇಕಂದ್ರೆ 3 ಅವಸ್ಥೆಗಳಲ್ಲಿ ಆತ್ಮನ ಸ್ವರೂಪ ಒಂದೇ. ಸನ್ಮಾತ್ರ ಸ್ವರೂಪ, ಚಿನ್ಮಾತ್ರ ಸ್ವರೂಪ ಅಂತ ನಾವೇನು ಹೇಳ್ತೀವಿ ಅದು 3 ಅವಸ್ಥೆಗಳಲ್ಲೂ ಇದ್ದೇ ಇದೆ. ಆದರೆ ಜಾಗೃತ ಅವಸ್ಥೆಯಲ್ಲಾಗಿರಲಿ ಸ್ವಪ್ನಾವಸ್ಥೆಯಲ್ಲಾಗಿರಲಿ ಬೇರೆ ಬೇರೆ ಉಪಾಧಿ ಸಂಬಂಧ ಇರೋ ಕಾರಣದಿಂದ, ಹೊರಗಡೆ ಇಂದ್ರಿಯಗಳ ವಿಷಯಗಳ ಅನುಭವ ಆಗ್ತಾ ಇರೋ ಕಾರಣದಿಂದ ಆ ಆತ್ಮದ ಸನ್ಮಾತ್ರ ಸ್ವರೂಪವನ್ನು ಚಿನ್ಮಾತ್ರ ಸ್ವರೂಪವನ್ನು ನಾವು ಬೇರೆಯಾಗಿ ತಿಳ್ಕೊಳ್ಳೋಕ್ಕಾಗ್ತಾ ಇಲ್ಲ. ಅದು ಎಲ್ಲ ಅನುಭವಗಳ ಜೊತೆಗೂಡಿ ಇದನ್ನು ನಾವು ಅನುಭವಿಸ್ತಾ ಇದ್ದೀವಿ. ಆದರೆ ಸ್ವಪ್ನಾವಸ್ಥೆಯಲ್ಲಿ ಆತ್ಮನ ಆ ಚಿನ್ಮಾತ್ರ ಸ್ವರೂಪ ಅಂತೇನಿದೆ, ಅಂದರೆ ಚೈತನ್ಯ ಸ್ವರೂಪ ಸ್ವಯಂ ಜ್ಯೋತಿಷ್ಠವನ್ನು ನಾವೇನು ಹೇಳ್ತೀವಿ ಅದು ಸ್ವಪ್ನಾವಸ್ಥೆಯಲ್ಲಿ ನಮಗೆ ಸ್ಪಷ್ಟವಾಗಿ ಅನುಭವಕ್ಕೆ ಬರುತ್ತೆ. ಇಂದ್ರಿಯಗಳು ಇರೋದಿಲ್ಲ, ಹಾಗೆ ಹೊರಗಿನ ಯಾವುದೇ ವಿಷಯಗಳು ಇರೋದಿಲ್ಲ, ಪ್ರಕಾಶಗಳೂ ಇರೋದಿಲ್ಲ. ಆದರೂ ಸಹ ನಾವಲ್ಲಿ ವಿಷಯಗಳನ್ನು ಅನುಭವಿಸ್ತಾ ಇರ್ತೀವಿ, ಆ ಅನುಭವಗಳನ್ನು ಪಡಿತಾ ಇರ್ತೀವಿ. ಕಾರಣ ಏನು ಅಂತಂದರೆ ಅಲ್ಲಿ ಆತ್ಮನ ತನ್ನ ಯಾವ ಪ್ರಕಾಶ ಇದೆ ಅದರಿಂದ. ಹಾಗೆ ಸುಷುಪ್ತಿಯಲ್ಲಿ ಆ ಮನಸ್ಸಿನ ಸಂಬಂಧವು ಇಲ್ಲದೇ ಇರೋ ಕಾರಣಕ್ಕೆ ಕೇವಲ ಸನ್ಮಾತ್ರ ಸ್ವರೂಪವನ್ನು ನಾವಲ್ಲಿ ಕಾಣಬಹುದು. ಅದನ್ನು ಹೇಳೋದಕ್ಕೆ ಮುಂದಿನ 6ನೇ ಶ್ಲೋಕ ಹೊರಟಿದೆ. ರಾಹುಗ್ರಸ್ತ ದಿವಾಕರೇಂದು ಸದೃಶೋ ಮಾಯಾ ಸಮಾಚ್ಛಾದನಾತ್ ಸನ್ಮಾತ್ರ ಕರಣೋಪಸಂಹರಣತೋ ಯೋಭೂತ್ ಸುಷುಪ್ತಃ ಪುಮಾನ್ ಪ್ರಾಗಸ್ವಾಪ್ಸಮಿತಿ ಪ್ರಬೋಧ ಸಮಯೇ ಯಃ ಪ್ರತ್ಯಭಿಜ್ಞಾಯತೆ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಹೇಗೆ ಗ್ರಹಣದ ಸಂದರ್ಭದಲ್ಲಿ ನಾವು ನೋಡ್ತೀವಿ, ಗ್ರಹಣ ಆದಾಗ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಆ ಸೂರ್ಯ ಅಥವಾ ಚಂದ್ರರ ಬಿಂಬವನ್ನು ಆಚ್ಛಾದನೆ ಮಾಡುತ್ತೆ ರಾಹುವಿನ ನೆರಳು. ಆವಾಗ ಲೋಕದಲ್ಲಿ ಕತ್ತಲೆ ಅಂತ ಅನಿಸಿದ್ರೂ ಸಹ ಸೂರ್ಯನ ಪ್ರಕಾಶದಲ್ಲಿ ಏನೂ ಕಮ್ಮಿ ಆಗಿರೋದಿಲ್ಲ, ಅಥವಾ ಚಂದ್ರನ ಪ್ರಕಾಶದಲ್ಲೂ ಏನೂ ಹಾನಿ ಆಗಿರೋದಿಲ್ಲ. ಅಲ್ಲಿ ಅವರ ಸ್ವರೂಪ ಇದ್ದೇ ಇರುತ್ತೆ. ಅದರಲ್ಲಿ ಕಾಣ್ತಾ ಇರೋದೇನು ಆ ನೆರಳಿನಿಂದ ಅದು ಆಚ್ಛಾದನೆ ಆಗಿದ್ದು ಮಾತ್ರ. ಹಾಗಿದ್ದಾಗಲೂ ಸಹ ಆತ್ಮನ ಪ್ರಕಾಶದಿಂದಲೇ ಆ ನೆರಳನ್ನು ನಾವು ನೋಡ್ತಾ ಇರ್ತೀವಿ, ಸೂರ್ಯನ ಪ್ರಕಾಶದಿಂದಲೇ ಆ ನೆರಳನ್ನು ನಾವು ನೋಡ್ತಾ ಇರ್ತೀವಿ. ಹಾಗೆ ಇಲ್ಲೂ ಸುಷುಪ್ತಿ ಅವಸ್ಥೆಯಲ್ಲೂ ಸಹ ಮಾಯಾ ಸಮಾಚ್ಛಾದನ, ಆ ಮಾಯೆಯ ಆವರಣ ಇರೋದ್ರಿಂದ ಮತ್ತು ಇಂದ್ರಿಯಗಳ
ಉಪಸಂಹಾರ ಆಗಿರೋದ್ರಿಂದ ನಮಗೆ ಬೇರೆ ಯಾವುದೇ ವಿಷಯಗಳ ಅನುಭವ ಅಲ್ಲಿ ಬರ್ತಾ ಇರೋದಿಲ್ಲ. ಜಾಗೃತ ಅವಸ್ಥೆಯಲ್ಲಿ ನಾವು ಯಾವ ರೀತಿಯಾದಂಥ ವಿಷಯಗಳ ಅನುಭವವನ್ನು ಪಡಿತಾ ಇದ್ದೀವೋ, ಸ್ವಪ್ನಾವಸ್ಥೆಯಲ್ಲಿ ಯಾವ ರೀತಿಯಾದಂತಹ ವಿಷಯಗಳ ಅನುಭವವನ್ನು ಪಡಿತಾ ಇದ್ದೀವೋ ಆ ರೀತಿಯಾದಂತಹ ಅನುಭವ ನಮಗೆ ಗಾಢ ನಿದ್ರೆಯಲ್ಲಿ ಆಗೋದಿಲ್ಲ. ಅದಕ್ಕೆ ಕಾರಣ ಏನು ಅಂತಂದರೆ ಯಾವುದೇ ರೀತಿಯಾದಂಥ ಇಂದ್ರಿಯಗಳು ಆ ಅವಸ್ಥೆಯಲ್ಲಿಲ್ಲ. ಎಲ್ಲ ಇಂದ್ರಿಯಗಳು ಅಂದರೆ ಜ್ಞಾನೇಂದ್ರಿಯಗಳು ಅಂತೇನಿದಾವೋ ಹಾಗೆ ಮನಸ್ಸೂ ಸಹ ಸುಷುಪ್ತಿ ಅವಸ್ಥೆಯಲ್ಲಿ ಉಪಸಂಹಾರ ಆಗಿರುತ್ತೆ ಅನ್ನುವ ಕಾರಣಕ್ಕೆ ನಮಗೆ ಯಾವುದೇ ಬೇರೆ ಹೊರಗಿನ ವಿಷಯಗಳ ಅನುಭವ ಅಲ್ಲಿ ಆಗೋದಿಲ್ಲ. ಅದು ಹೇಗೆ ಅಂತಂದರೆ, ಹೇಗೆ ರಾಹುವಿನ ಕಾರಣದಿಂದ ಸೂರ್ಯನ ಪ್ರಕಾಶ ಆಚ್ಛಾದನೆ ಆಗಿರುತ್ತೋ ಅದೇ ಥರದಲ್ಲಿ ಇಲ್ಲಿ. ಹಾಗಾಗಿಯೇ ಈ ಬೌದ್ಧರ ವಾದದಲ್ಲಿ, ಶೂನ್ಯವಾದಿಗಳ ವಾದದಲ್ಲಿ ಇಲ್ಲಿ ಆತ್ಮ ಅನ್ನೋದೇ ಇಲ್ಲ, ಯಾವುದೇ ರೀತಿಯಾದಂತಹ ಅನುಭವನೇ ಇಲ್ಲದೇ ಇರೋದ್ರಿಂದ ಶೂನ್ಯ ಅಂತ ತಗೊಳ್ತಾರೆ. ಆತ್ಮ ಅನ್ನುವಂಥದ್ದು ಶೂನ್ಯ. ಒಂದು ವೇಳೆ ಒಂದು ಸನ್ಮಾತ್ರ ರೂಪವಾದಂತಹ ಆತ್ಮ ಇದ್ದಿದ್ದರೆ ಈ ಸುಷುಪ್ತಿ ಅವಸ್ಥೆಯಲ್ಲಿ ಆ ರೀತಿಯಾದಂಥ ಅನುಭವ ಇರಬೇಕಿತ್ತು. ಸುಷುಪ್ತಿ ಅವಸ್ಥೆಯಲ್ಲಿ ಯಾರಿಗೆ ಯಾವ ಅನುಭವ ಇದೆ? ನಾನು ಇದ್ದೀನಿ ಅನ್ನುವಂಥ ಅನುಭವ ಸಹ ಆಗೋದಿಲ್ಲ. ಸುಷುಪ್ತಿಯಲ್ಲಿ ಏನೂ ಗೊತ್ತಿಲ್ಲ ಇರೋ ಥರ ನಿದ್ರೆ ಮಾಡ್ತಾರೆ. ಎದ್ಮೇಲೆ ಹೇಳ್ತಾರಲ್ಲ ಏನೂ ಗೊತ್ತಾಗಲಿಲ್ಲ ಅಂತ. ಏನೂ ಗೊತ್ತಾಗಲಿಲ್ಲ ಅಂದರೆ ಏನೂ ಇಲ್ಲ. ಹಾಗಾಗಿ ಶೂನ್ಯವೇ ಆತ್ಮ, ಅಭಾವ, ಸತ್ತಿನ ಅಭಾವ, ಅಂತಹ ಶೂನ್ಯವೇ ಆತ್ಮ ಅನ್ನುವಂಥದ್ದು ಅವರ ವಾದ. ಹಾಗಾಗಿ ಅಂತಹ ವಾದದ ನಿರಾಕರಣೆ ಈ ಶ್ಲೋಕದಲ್ಲಿ ಆಗುತ್ತೆ. ಇಲ್ಲಿ ವೇದಾಂತದ ದೃಷ್ಟಿಯಲ್ಲಿ ನಾವೆಲ್ಲಿ ಹೇಳಬೇಕು ಅಂತಂದರೆ ಯಾವುದೇ ರೀತಿಯಾದಂಥ ಅನುಭವ ಇಲ್ಲ ಅನ್ನುವಂಥದ್ದಿಲ್ಲ. ಸುಷುಪ್ತಿಯಲ್ಲೂ ಸಹ ನಮಗೆ ಅನುಭವ ಇದ್ದೇ ಇದೆ. ಯಾವ ರೀತಿಯಾದಂತಹ ಅನುಭವ ಇದೆ ಅಂತಂದರೆ ಆ ಸಂದರ್ಭದಲ್ಲಿ ನಮಗೆ ಅದನ್ನು ಹೇಳೋದಕ್ಕೆ ಆಗದೇ ಇರಬಹುದು, ಆದರೆ ಎದ್ದಾದ ಮೇಲೆ ನಾವು ಹೇಳ್ತೀವಿ. ಏನೂ ಗೊತ್ತಾಗಲಿಲ್ಲ, ಚೆನ್ನಾಗಿ ನಿದ್ರೆ ಮಾಡಿದ್ದೆ, ಎಷ್ಟು ಆನಂದವಾಗಿತ್ತು, ಎಷ್ಟು ಖುಷಿಯಾಗಿತ್ತು ಅಂತ ಹೇಳ್ತೀವಿ. ಹಾಗಾದರೆ ಆ ರೀತಿಯಾದಂಥ ಅನುಭವ ಯಾರಿಗಿತ್ತು? ಯಾರು ಇಲ್ಲದೇ ಇದ್ದಿದ್ದರೆ ಎದ್ದಾದ ಮೇಲೆ ಅವನು ಹೇಗೆ ಹೇಳೋದಕ್ಕೆ ಸಾಧ್ಯ? ಆ ಅನುಭವ ಯಾರಿಗೆ ಆಗಿದೆಯೋ ಅವನು ಮಾತ್ರ ಅಲ್ವಾ ಆಮೇಲೆ ಅದನ್ನು ನೆನಪು ಮಾಡ್ಕೊಂಡು ಹೇಳೋದಕ್ಕೆ ಸಾಧ್ಯ ಆಗಿರೋದು. ಯಾರೂ ಅಲ್ಲಿ ಅನುಭವಿಸೋದಕ್ಕೆ ಇಲ್ಲದೇ ಹೋದರೆ ಎದ್ದ ಮೇಲೆ ಅವನು ಅದನ್ನು ಹೇಗೆ ಹೇಳೋದಕ್ಕೆ ಸಾಧ್ಯ? ನಾವೇ ಹೇಳ್ತೀವಲ್ಲ, ನಮಗೆ ಸ್ಮರಣೆ ಅನ್ನೋದು ಹೇಗಾಗುತ್ತೆ? ಮೊದಲು ನಾವು ಯಾವಾಗಲೂ ಅನುಭವವನ್ನು ಪಡ್ಕೊಂಡಿರ್ತೀವಿ, ಆಮೇಲೆ ಅದನ್ನು ಯಾವಾಗಲೂ ಸ್ಮರಣೆ ಮಾಡ್ಕೊಂಡು ಹೇಳ್ತಾ ಇರ್ತೀವಿ. ನಿನ್ನೆ ಯಾವುದೋ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲಿ ಇಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ರು. ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ರು ಅಂತಂದರೆ ಇನ್ನೂ ಬೇಕು ಅನ್ನುವಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ರು ಅಂತ ನಾವು ಯಾವಾಗಲೂ ಮುಂದೊಂದು ದಿವಸ ನಾವು ಹೇಳ್ತಾ ಇರ್ತೀವಿ. ಒಂದು ವೇಳೆ ನಾವು ಆ ಕಾರ್ಯಕ್ರಮಕ್ಕೆ ಹೋಗದೇ ಇದ್ದಿದ್ರೆ, ಆ ರೀತಿಯಾದಂಥ ಅಡುಗೆ ನಾವು ಊಟನೇ ಮಾಡದೇ ಇದ್ದಿದ್ರೆ, ಇನ್ನೊಂದು ದಿವಸ ಅದನ್ನು ನಾವು ನೆನಪು ಮಾಡ್ಕೊಂಡು ಹೇಳೋದಕ್ಕೆ ಸಾಧ್ಯ. ಹಾಗೆ ಇಲ್ಲೂ ಸಹ ಸುಷುಪ್ತಿಯಲ್ಲಿ ಒಬ್ಬ ಅನುಭವಿಸುವವನು ಇಲ್ಲದೇ ಇದ್ದರೆ ಎದ್ದಾದ ಮೇಲೆ ಅವನು ನನಗೆ ತುಂಬ ಚೆನ್ನಾಗಿ ನಿದ್ರೆ ಬಂದಿತ್ತು, ಏನೂ ಗೊತ್ತಾಗಲಿಲ್ಲ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಅಂತಹ ಒಬ್ಬ ಅನುಭವಿಸುವವನು ಇದ್ದಾನೆ ಇಲ್ಲಿ. ಆ ಸಂದರ್ಭದಲ್ಲಿ ಎಲ್ಲ ಇಂದ್ರಿಯಗಳು ಅವನಿಗೆ ಉಪಸಂಹಾರ ಆಗಿರೋದ್ರಿಂದ ಆ ಸಂದರ್ಭದಲ್ಲಿ ಅದನ್ನು ಅಭಿವ್ಯಕ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಎದ್ದಾದ್ಮೇಲೆ ಅವನು ಹೇಳ್ತಾನೆ. ಆ ರೀತಿಯಾದಂಥ ಇದನ್ನು ಪ್ರತ್ಯಭಿಜ್ಞೆ ಅಂತ ಹೇಳ್ತಾನೆ. ಮೊನ್ನೆ ಯಾವತ್ತೋ ನೋಡಿದವನು ಇವತ್ತು ಕಂಡಾಗ ಅವನೇ ಇವನು ಅಂತ ನಾವು ಹೇಗೆ ಪ್ರತಿಭಿಜ್ಞೆಯನ್ನು ಹೇಳ್ತೀವೋ
ಅದೇ ರೀತಿಯಲ್ಲಿ ಯಾವನು ಸುಷುಪ್ತಿಯಲ್ಲಿ ಈ ರೀತಿಯಾದಂಥ ಅನುಭವವನ್ನು ಪಡ್ಕೊಂಡಿದ್ದಾನೋ ಅವನೇ ಎದ್ದಾದ ಮೇಲೂ ಸಹ ನನಗೆ ಈ ರೀತಿ ಅನುಭವ ಆಗಿತ್ತು ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಏನೂ ಇಲ್ಲದ ಅವಸ್ಥೆ ಅಲ್ಲ, ಶೂನ್ಯ ರೂಪವಾದಂಥ ಅವಸ್ಥೆ ಅಲ್ಲ ಅದು. ಏನು ಗೊತ್ತಾಗ್ತಾ ಇದೆ ಅಲ್ಲಿ ಅಂದರೆ ಆತ್ಮನ ಕೇವಲ ಸನ್ಮಾತ್ರ ಸ್ವರೂಪ ಗೊತ್ತಾಗ್ತಾ ಇದೆ. ಕೇವಲ ಸನ್ಮಾತ್ರ ಸ್ವರೂಪದಲ್ಲಿ ಅಲ್ಲಿ ಆತ್ಮ ಇದ್ದಾನೆ. ಇದನ್ನು ಹೇಳೋದಕ್ಕೆ ಛಾಂದೋಗ್ಯದಲ್ಲಿ ಇದರ ಸುಷುಪ್ತಿಯ ನಿರೂಪಣೆಯನ್ನು ಮಾಡಿದ್ದಾರೆ. ಸತಾ ಸೌಮ್ಯ ತದಾ ಸಂಪನ್ನೋ ಭವತಿ ಸ್ವಮಪೀತೋ ಭವತಿ. ಯಾವ ಜಗತ್ತಿಗೆ ಈ ಸಂಪೂರ್ಣ ಜಗತ್ತಿಗೆ ಕಾರಣವಾಗಿರುವಂತಹ ಸದ್ರೂಪವಾದ ಬ್ರಹ್ಮವಿದೆಯೋ ಆ ಸದ್ರೂಪವಾದ ಬ್ರಹ್ಮದಲ್ಲೇ ಈ ಜೀವ ಅನ್ನುವಂಥವನು ಸುಷುಪ್ತಿಯಲ್ಲಿ ಐಕ್ಯವನ್ನು ಹೊಂದುತ್ತಾನೆ. ಸತ್ಸಂಪನ್ನ ಅಂತ ಹೇಳ್ತಾರೆ. ಸದ್ರೂಪದಲ್ಲಿ ಅವನು ಸಂಪನ್ನನಾಗ್ತಾನೆ. ಇದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಯಾವನೋ ಒಬ್ಬ ಬೇಡ ಒಂದು ಹಕ್ಕಿಯನ್ನು ಹಿಡ್ಕೊಂಡು ಆ ಹಕ್ಕಿಯ ಕಾಲಿಗೆ ಹಗ್ಗವನ್ನು ಕೊಟ್ಕೊಂಡು ಹಗ್ಗವನ್ನು ಹೀಗೆ ಹಿಡ್ಕೊಳ್ತಾನೆ. ಆ ಹಕ್ಕಿ ಏನು ಮಾಡುತ್ತೆ, ಅದರಿಂದ ಹೇಗಾದರೂ ಬಿಡಿಸ್ಕೊಳ್ಬೇಕು ಅಂತ ಎಲ್ಲ ಕಡೆ ಹಾರುತ್ತೆ. ಎಷ್ಟು ಹಾರಿದ್ರೂ ಸಹ ಅದರಿಂದ ಬಿಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಹಾರೋದ್ರಿಂದ ಯಾವ ಶ್ರಮ ಆಗಿರುತ್ತಲ್ಲ ಆ ಶ್ರಮವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಒಂದು ಕಡೆ ವಿಶ್ರಾಂತಿಯನ್ನು ಪಡ್ಕೊಳ್ಬೇಕು. ಎಲ್ಲರೂ ಒಂದು ಕಡೆ ಕೂರಬೇಕು. ಅದು ಎಲ್ಲಿ ಕೂರುತ್ತೆ ಅಂತಂದರೆ ಯಾವ ಬೇಡ ಹಗ್ಗವನ್ನು ಹಿಡ್ಕೊಂಡಿದ್ದಾನಲ್ಲ ಅವನ ಕೈ ಮೇಲೇ ಬಂದು ಕೂರುತ್ತೆ. ಯಾವುದು ಬಂಧನವೋ ಆ ಬಂಧನವನ್ನೇ ಮತ್ತೆ ಆಶ್ರಯಿಸುತ್ತೆ ಆ ಹಕ್ಕಿ ಶ್ರಮದ ನಿವಾರಣೆಗಾಗಿ. ಹಾಗೆ ಈ ಜೀವನೂ ಸಹ ಜಾಗೃತ ಅವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಅಂದರೆ ಬೇರೆ ಬೇರೆ ವಿಷಯಗಳನ್ನ ಬೇರೆ ಬೇರೆ ಇಂದ್ರಿಯಗಳಿಂದ ಅನುಭವಿಸ್ತಾ ಇರ್ತಾನೆ. ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ಹಲವಾರು ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಎಲ್ಲದಕ್ಕೂ ಇಂದ್ರಿಯಗಳ ಸಂಬಂಧ ಇದ್ದೇ ಇದೆ. ಆ ಇಂದ್ರಿಯಗಳಿಂದ ವಿಷಯಗಳನ್ನು ಅನುಭವಿಸಿ ಅವನು ನಿದ್ರೆಯನ್ನು ಹೊಂದುತ್ತಾನೆ. ಯಾಕೆ? ಶ್ರಮದ ನಿವಾರಣೆಗಾಗಿ. ಆ ಶ್ರಮದ ನಿವಾರಣೆ ಎಲ್ಲಿ ಸಾಧ್ಯ ಅಂತಂದರೆ ತನ್ನ ಸ್ವರೂಪದಲ್ಲಿ. ಪ್ರಾಣಬಂಧನಂ ಹಿ ಸೌಮ್ಯ ಮನಃ ಅಂತ ಅಲ್ಲಿ ಉಪದೇಶ ಮಾಡ್ತಾನೆ. ಅಂದರೆ ಆ ತನ್ನ ಮೂಲ ಸ್ವರೂಪ ಏನಿದೆ, ತನ್ನ ಮೂಲ ಸ್ವರೂಪ ಯಾವ ಜಗತ್ತಿನ ಮೂಲ ಕಾರಣವಾದಂತಹ ಸದ್ರೂಪವಾದಂತಹ ಬ್ರಹ್ಮ ಇದೆಯೋ ಆ ಬ್ರಹ್ಮವೇ ಮತ್ತೆ ಆ ವಿಶ್ರಾಂತಿಯ ಸ್ಥಾನ ಜೀವನಿಗೆ. ಹಾಗಾಗಿ ಆ ಸುಷುಪ್ತಿಯಲ್ಲಿ ಅವನು ಮತ್ತೆ ತನ್ನ ಸದ್ರೂಪದಲ್ಲೇ ಲಯವನ್ನು ಹೊಂದುತ್ತಾನೆ. ಹಾಗಾದರೆ ಯಾಕೆ ಏನೂ ಗೊತ್ತಾಗ್ತಾ ಇಲ್ಲ, ಬೇರೆ ವಿಷಯ ಯಾವುದೂ ಯಾಕೆ ಗೊತ್ತಾಗ್ತಾ ಇಲ್ಲ? ತನ್ನ ಇರುವಿಕೆ ಮಾತ್ರ ಅಲ್ಲಿದೆ. ಸನ್ಮಾತ್ರ ಸ್ವರೂಪ ಅಂತ ಹೇಳ್ತೀವಿ, ಅದಕ್ಕೆ ಇರುವು. ತನ್ನ ಇರುವಿನ ಸ್ವರೂಪದಲ್ಲೇ ಅವನು ನೆಲೆ ನಿಲ್ತಾನೆ ಸುಷುಪ್ತಿಯಲ್ಲಿ. ಆದರೆ ಬೇರೆ ಯಾವುದೂ ಯಾಕೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಅದಕ್ಕೆ ಮಾಂಡೋಕ್ಯದಲ್ಲಿ ಹೇಳ್ತಾರೆ, ಏಕೀಭೂತ ಪ್ರಜ್ಞಾನ ಘನ. ತನ್ನ ಸ್ವರೂಪದಲ್ಲೇ ಅವನು ಏಕೀಭೂತ ಆಗಿರ್ತಾನೆ. ಅಲ್ಲಿ ತನಗಿಂತ ಬೇರೆಯಾದಂತಹ ಯಾವುದನ್ನೂ ಅವನು ನೋಡ್ತಾ ಇರೋದಿಲ್ಲ. ಹೇಗೆ ರಾತ್ರಿಯ ಕತ್ತಲೆ ಇರುತ್ತಲ್ಲ, ಅಮಾವಾಸ್ಯೆಯ ರಾತ್ರಿ ಯಾವುದೇ ಬೆಳಕು ಇಲ್ಲ, ಏನೂ ಇಲ್ಲ. ಆ ಸಂದರ್ಭದಲ್ಲಿ ನೀವು ಹೊರಗೆ ಹೋಗಿ ನಿಂತ್ಕೊಂಡ್ರೆ ಏನು ಕಾಣುತ್ತೆ? ಏನೇನು ಕಾಣುತ್ತೆ, ಎಲ್ಲವೂ ಇದ್ದಿರುತ್ತೆ. ಹಾಗಂತ ಯಾವುದು ಇಲ್ಲ ಅಂತಿಲ್ಲ. ನೀವು ಹಗಲಿನ ಸಂದರ್ಭದಲ್ಲಿ ಯಾವ ಮರ ಗಿಡ ಮನೆಗಳನ್ನೆಲ್ಲ ನೋಡ್ತಾ ಇರ್ತೀರೋ ಅವೆಲ್ಲವೂ ಹಾಗೇ ಇರ್ತವೆ. ಆದರೆ ಆ ಸಂದರ್ಭದಲ್ಲಿ ನೀವು ಹೊರಗೋಗಿ ನಿಂತಾಗ ಏನು ಅಂದರೆ ಏನೂ ಕಾಣ್ತಾ ಇರೋದಿಲ್ಲ, ಕೇವಲ ಕತ್ತಲೆ ಮಾತ್ರ ಕಾಣ್ತಾ ಇರುತ್ತೆ.
ಎಲ್ಲವೂ ಒಂದೇ ಆಗಿರೋ ಥರ ಕಾಣ್ತಾ ಇರುತ್ತೆ. ಬೇರೆ ಬೇರೆಯಾಗಿ ಯಾವುದನ್ನು ನಾವು ನೋಡೋಕ್ಕೆ ಸಾಧ್ಯ ಆಗೋದಿಲ್ಲ ಆ ಸಂದರ್ಭದಲ್ಲಿ. ಅದೇ ಥರದಲ್ಲಿ ಇಲ್ಲೂ ಸಹ ಎಲ್ಲ ಜಾಗೃತಿನ ವಿಷಯಗಳೆಲ್ಲ ಹಾಗೇ ಇರ್ತವೆ. ಆದರೆ ಇವನಿಗೆ ಯಾಕೆ ಅದು ಗೊತ್ತಾಗ್ತಾ ಇಲ್ಲ ಅಂತಂದರೆ, ಒಂದು ಎಲ್ಲ ಇಂದ್ರಿಯಗಳ ಉಪರಮ ಆಗಿರುತ್ತೆ, ಎರಡನೇದಾಗಿ ಅವನು ತನ್ನಲ್ಲೇ ತಾನು ಏಕತ್ವವನ್ನು ಹೊಂದಿರ್ತಾನೆ. ಎರಡನೇದೇನೋ ಅವನು ನೋಡ್ತಾನೆ ಇರೋದಿಲ್ಲ, ನೋಡೋದಕ್ಕೆ ಅವನಿಗೆ ಸಾಧ್ಯ ಆಗ್ತಾ ಇರೋದಿಲ್ಲ. ಹಾಗಾಗಿ ಅವನಿಗೆ ಆ ಸಂದರ್ಭದಲ್ಲಿ ಯಾವ ಬೇರೆ ವಸ್ತುಗಳ ಅನುಭವ ಆಗ್ತಾ ಇರೋದಿಲ್ಲ, ತನ್ನ ಸ್ವರೂಪದ ಅನುಭವ ಆಗ್ತಾ ಇರುತ್ತೆ. ನಾನು ಈ ಇಂದ್ರಿಯ ಸಂಬಂಧದಿಂದ ನಾನು ಅಂತ ಅನುಭವ ಇಲ್ಲದೇ ಇದ್ದರೂ ಸಹ ಆ ತನ್ನ ಸ್ವರೂಪದ ಅನುಭವ ಅವನಿಗೆ ಆ ಸಂದರ್ಭದಲ್ಲಿ ಇದ್ದೇ ಇರುತ್ತೆ. ಆ ಸ್ವರೂಪದ ಆನಂದವೂ ಸಹ ಆಗ್ತಾ ಇರುತ್ತೆ. ಎದ್ದವನು ಹೇಳ್ತಾನಲ್ಲ, ಆನಂದವಾಗಿ ನಿದ್ರೆ ಮಾಡಿದ್ದ ನಾನು ಅಂತ ಹೇಳ್ತಾನೆ. ಆ ಆನಂದ ಯಾವುದು? ಯಾವ ಇಂದ್ರಿಯಗಳೂ ಇಲ್ಲ, ಇಂದ್ರಿಯ ವಿಷಯಗಳೂ ಇಲ್ಲ, ಆದರೂ ಸಹ ಅವನಿಗೆ ಆನಂದ ಅನ್ನುವಂಥದ್ದು ಆಗ್ತಾ ಇರುತ್ತೆ ಅಂತಂದರೆ ಆ ಆನಂದ ತನ್ನ ಸ್ವರೂಪಭೂತವಾದಂತಹ ಆನಂದ, ಯಾವುದೇ ನಿಮಿತ್ತವಿಲ್ಲದೆ ಇರುವಂತಹ ಆನಂದ. ಅದನ್ನೇ ನಾವು ಬ್ರಹ್ಮಾನಂದ ಅಂತ ಹೇಳ್ತೀವಿ. ಆದರೆ ಆ ಬ್ರಹ್ಮಸ್ವರೂಪದ ಅನುಭವ ಇಲ್ಲದೆ ಅದನ್ನು ಅನುಭವಿಸ್ತಾ ಇರೋದ್ರಿಂದ ಇದೇ ನಿಜವಾದ ಆನಂದ ಅನ್ನುವಂಥದ್ದು ನಮಗೆ ಗೊತ್ತಾಗ್ತಾ ಇರೋದಿಲ್ಲ. ಹಾಗಾಗಿ ಅಂತಹ ಯಾವ ಆತ್ಮ ಸುಷುಪ್ತಿಯಲ್ಲಿ ಕೇವಲ ಸನ್ಮಾತ್ರ ರೂಪದಲ್ಲಿ ಇರುವಂತಹ ಆತ್ಮ ಎದ್ದಾದಮೇಲೆ ಆ ತನ್ನ ಸ್ವರೂಪವನ್ನು ನೆನಪು ಮಾಡ್ಕೊಳ್ತಾನೆ. ಅವನು ಪ್ರಾಗಸ್ವಾಪ್ಸಮಿತಿ ಪ್ರಬೋಧ ಸಮಯೇ ಯಃ ಪ್ರತ್ಯಭಿಜ್ಞಾಯತೆ. ಪ್ರಬೋಧ ಸಮಯ ಅಂದರೆ ಜಾಗೃತಿನ ಸಂದರ್ಭದಲ್ಲಿ ಅವನಿಗೆ ಎಚ್ಚರ ಆದಮೇಲೆ ಅವನು ಅದನ್ನು ನೆನಪು ಮಾಡ್ಕೊಳ್ತಾ ಇರ್ತಾನೆ. ಪ್ರತ್ಯಭಿಜ್ಞೆ ಆಗ್ತಾ ಇರುತ್ತೆ ಅವನಿಗೆ. ಏನಂತ, ಮೊದಲು ನಾನು ಚೆನ್ನಾಗಿ ನಿದ್ರೆ ಮಾಡಿದ್ದೆ, ಆ ರೀತಿಯಾದಂತಹ ಅನುಭವ ಅಲ್ಲಿ ಆತ್ಮನ ಸದ್ಭಾವ ಇದ್ದರೆ ಮಾತ್ರ ಸಾಧ್ಯ. ಆತ್ಮನೇ ಇಲ್ಲದೆ ಇದ್ದಿದ್ರೆ, ಶೂನ್ಯವೇ ಆಗಿದ್ದಿದ್ರೆ ಈ ರೀತಿಯಾದಂಥ ಅನುಭವ ಆಗೋದಕ್ಕೂ ಸಾಧ್ಯ ಇರಲಿಲ್ಲ. ಅಂತಹ ಶೂನ್ಯವೇ ಒಂದು ವೇಳೆ ಈ ಜಗತ್ತಿಗೆ ಕಾರಣ ಅಂತ ಹೇಳಿದಿದ್ರೆ ಈ ಜಗತ್ತೂ ಸಹ ಶೂನ್ಯವೇ ಆಗಿರಬೇಕಿತ್ತು. ಜಗತ್ತು ಇದೆ ಅನ್ನುವಂತಹ ಅನುಭವ ಆಗೋಕ್ಕೆ ಸಾಧ್ಯವೇ ಇಲ್ಲ. ನಾವು ಇದೆ 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 ಅಂತ ಹೇಳ್ತಾ ಇರ್ತೀವಿ ಎಲ್ಲದಕ್ಕೂ. ಇದೆ ಅನ್ನುವಂಥ ಅನುಭವ ಯಾಕೆ ಅಂತಂದರೆ ಅದು ಒಂದು ಸದ್ರೂಪವಾದಂತಹ ವಸ್ತುವಿನಿಂದ ಹುಟ್ಟಿದೆ. ಹಾಗಾಗಿ ಅದು ಇದೆ ಅಂತ ಅನುಭವಕ್ಕೆ ಬರ್ತಾ ಇದೆ. ಒಂದು ವೇಳೆ ಇಲ್ಲದೇ ಇರುವಂತಹ ವಸ್ತುವಿನಿಂದ ಹುಟ್ಟಿದಿದ್ರೆ ಇಲ್ಲ ಅಂತಲೇ ಅನುಭವಕ್ಕೆ ಬರಬೇಕಿತ್ತು. ಅಥವಾ ಅದು ಅದರ ಅನುಭವವೇ ಆಗದೇ ಇರಬೇಕಿತ್ತು. ಹೇಗೆ ಮೊಲದ ಕೊಂಬು, ಮೊಲಕ್ಕೆ ಕೊಂಬು ಅನ್ನುವಂಥದ್ದು ಯಾವತ್ತೂ ನಾವು ನೋಡಲೇ ಇಲ್ಲ, ಅದು ಆಗೋದಕ್ಕೂ ಸಾಧ್ಯ ಇಲ್ಲ. ಅದು ಇಲ್ಲದೇ ಇರುವಂತಹ ವಸ್ತು. ಹೇಗೆ ಆಕಾಶದಲ್ಲಿ ಹೂವು ಅನ್ನುವಂಥದ್ದು ಸಹ ಇಲ್ಲದೇ ಇರುವಂತಹ ವಸ್ತು. ಅದೇ ಥರದಲ್ಲಿ ಈ ಜಗತ್ತೂ ಸಹ ಆಗಬೇಕಿತ್ತು ಒಂದು ವೇಳೆ ಶೂನ್ಯದಿಂದ ಇದು ಹುಟ್ಟಿದೆ ಅಂತ ಹೇಳಿದ್ದಿದ್ರೆ. ಆದರೆ ಈ ಜಗತ್ತು ಇದೆ ಅನ್ನೋ ರೀತಿಯಲ್ಲೇ ನಮಗೆ ಅನುಭವಕ್ಕೆ ಬರ್ತಾ ಇದೆ. ಪ್ರತಿಯೊಂದು ಇದೆ ಅಂತಲೇ ನಾವು ಹೇಳ್ತಾ ಇರ್ತೀವಿ. ಇದೆ ಅಂತ ಅನುಭವಕ್ಕೆ ಕಾರಣ ಏನು ಅಂತಂದರೆ ಅದರ ಮೂಲ ಕಾರಣ ಯಾವುದಿದೆಯೋ ಅದು ಇದೆ. ಇಲ್ಲದೇ ಇರುವಂತಹ ವಸ್ತು ಅಲ್ಲ, ಇರುವಂತಹ ವಸ್ತು. ಅದು ಯಾವುದು ಅಂತಂದರೆ ಇದೇ ಪರಬ್ರಹ್ಮ ಅಥವಾ ಆತ್ಮತತ್ವ. ಅದೇ ಆತ್ಮತತ್ವವೇ ನಮಗೆ ಈ ಶರೀರದಲ್ಲಿ ನಾನು ಅಂತ ಅನುಭವಕ್ಕೆ ಬರ್ತಾ ಇರುವಂಥದ್ದು. ಇಲ್ಲದಿದ್ದರೆ ಈ ಶರೀರದಲ್ಲಿ ಈ ಹೇಗೆ ಬೇರೆ ಕಲ್ಲು ಮಣ್ಣು ಈ ರೀತಿಯಾದಂಥ ಜಡ ಪದಾರ್ಥಗಳಿದಾವೆಯೋ ಅಂತಹದ್ದೇ ಜಡ ಪದಾರ್ಥ ಈ ಶರೀರ. ಈ ಶರೀರದಲ್ಲಿ ನಾನು ಅಂತ ಅನುಭವಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಕಾರಣ ಆ ಜಗತ್ತಿನ ಯಾವ ಮೂಲ ಶಕ್ತಿ ಇದೆಯೋ ಈಶ್ವರ ಅಂತ ನಾವು ಹೇಳ್ತೀವಿ, ಆ ಈಶ್ವರನ ಈ ಶರೀರದಲ್ಲಿ ಪ್ರವೇಶವೇ. ಜೀವನ ರೂಪದಲ್ಲಿ ಈ ಶರೀರದಲ್ಲಿ ಆ ಈಶ್ವರ ತತ್ವ ಅನ್ನುವಂಥ ಪ್ರವೇಶ ಮಾಡಿರೋದ್ರಿಂದನೇ ಈ ಶರೀರದಲ್ಲಿ ನಮಗೆ ನಾನು ಅಂತ ಅನ್ನುವಂತಹ ಅನುಭವ ಬರ್ತಾ ಇದೆ.
ಅನೇನ ಜೀವೇನಾತ್ಮನ ಅನುಪ್ರವೇಶ ನಾಮರೂಪೇ ವ್ಯಾಕರವಾಣಿ ಅಂತ, ಅಂದರೆ ಈ ಜೀವನ ರೂಪದಲ್ಲಿ ಈ ಶರೀರದಲ್ಲಿ ಪ್ರವೇಶ ಮಾಡಿ ನಾನು ಈ ನಾಮರೂಪಗಳ ಉತ್ಪತ್ತಿಯನ್ನು ಮಾಡ್ತೇನೆ ಅಂತ ಆ ಈಶ್ವರ ಸಂಕಲ್ಪ ಮಾಡಿ ಶರೀರದಲ್ಲಿ ಪ್ರವೇಶ ಮಾಡ್ತಾನೆ ಅಂತ ಉಪನಿಷತ್ತು ಹೇಳ್ತಾ ಇದೆ. ಹಾಗಾಗಿ ಜೀವನ ರೂಪದಲ್ಲಿರುವಂತಹದ್ದು ಅದೇ ಈಶ್ವರನೇ. ಮಾಯೆಯ ಆವರಣದ ಕಾರಣದಿಂದ ಈ ಶರೀರಾದಿಗಳಲ್ಲಿ ನಮ್ಮನ್ನು ನಾವು ಒಟ್ಟಿಗೆ ಜೋಡಿಸ್ಕೊಂಡಿರೋ ಕಾರಣದಿಂದ ನಮಗೆ ನಮ್ಮ ಮೂಲ ಸ್ವರೂಪ ಏನಿದೆಯೋ ಅದು ಗೊತ್ತಾಗ್ತಾ ಇಲ್ಲ. ಅಂತಹ ಮೂಲ ಸ್ವರೂಪದ ಅನುಭವ ನಮಗೆ ಬರಬೇಕು ಅಂತಂದ್ರೆ ಅದಕ್ಕೆ ಗುರುವಿನ ಅನುಗ್ರಹ ಆಗಬೇಕು. ಗುರುವಿನ ಅನುಗ್ರಹ ಇಲ್ಲದೆ ಈ ರೀತಿಯಾದಂತಹ ಅನುಭವವನ್ನು, ಒಂದು ಸಾಕ್ಷಾತ್ಕಾರವನ್ನು ನಾವು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆ ಗುರುವೂ ಸಹ ಆ ಪರಮಾತ್ಮನಿಗಿಂತ ಬೇರೆಯಲ್ಲ. ಆ ಪರಮಾತ್ಮ ತತ್ವವೇ ಇಲ್ಲಿ ನಮಗೆ ಗುರುವಿನ ರೂಪದಲ್ಲಿ ಪ್ರಕಟ ಆಗಿದೆ. ಯಾಕೆ ಅಂದರೆ ನಮ್ಮಂತಹವರ ಮೂಲ ಸ್ವರೂಪವನ್ನು ತಿಳಿಸ್ಕೊಡುವುದಕ್ಕೆ. ಹಾಗಾಗಿ ಗುರುತತ್ವ ಅಂತ ನಾವೇನು ಹೇಳ್ತೀವಿ ಅದು ಸಹ ಪರಬ್ರಹ್ಮ ತತ್ವವೇ. ಅದೇ ಇಲ್ಲಿ ದಕ್ಷಿಣಾಮೂರ್ತಿಯಾಗಿ ಪ್ರಕಟ ಆಗಿದೆ ಅಂತ ಈ ಶಂಕರಾಚಾರ್ಯರು ಈ ಸ್ತೋತ್ರದಲ್ಲಿ ತಿಳಿಸ್ಕೊಟ್ಟಿರೋದು. ನ ಗುರೋರಧಿಕಂ ತತ್ವಂ ನ ಗುರೋರಧಿಕಂ ತತ್ವಂ ಅಂತ ಏನು ಗುರುಗೀತೆಯಲ್ಲಿ ಹೇಳ್ತಾರೋ, ಆ ಗುರೋರಧಿಕಂ ತತ್ವಂ ಮತ್ತೊಂದಿಲ್ಲ ಅಂತಂದ್ರೆ ಏನು? ಗುರುವಿಗಿಂತ ಬೇರೆಯಾದಂಥ ತತ್ವ ಮತ್ತೊಂದಿಲ್ಲ ಅಂತಂದರೆ ಪರಬ್ರಹ್ಮವೇ ಆ ತತ್ವ ಆಗಿರೋದ್ರಿಂದ ಅದಕ್ಕಿಂತ ಬೇರೆಯಾದಂಥದ್ದು ಮತ್ತೊಂದಿಲ್ಲ. ಹಾಗಾಗಿ ಒಂದು ವಾಕ್ಯ ಶಾಸ್ತ್ರಗಳಲ್ಲಿ ಹೇಳ್ತಾರೆ, ಯಥಾ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾ ಹ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ. ಹೇಗೆ ನಾವು ದೇವರಲ್ಲಿ ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ನಡ್ಕೊಳ್ತೀವಿ, ದೇವರಲ್ಲಿ ಯಾವ ರೀತಿ ನಾವು ಶ್ರದ್ಧೆಯನ್ನು ಇಟ್ಟಿರ್ತೀವೋ ಅದೇ ರೀತಿಯಲ್ಲಿ ಗುರುವಿನಲ್ಲಿ ಇಡಬೇಕು. ಈ ರೀತಿ ಹೇಳೋದಕ್ಕೆ ಕಾರಣ ಆ ಪರಬ್ರಹ್ಮ ಅಥವಾ ಪರಮಾತ್ಮನೇ ಗುರು ಆಗಿದ್ದರಿಂದ ಅದೇ ರೀತಿಯಲ್ಲಿ ನಾವು ಆ ಶ್ರದ್ಧೆಯನ್ನು ಅಲ್ಲಿಟ್ಟರೆ, ಆ ಭಕ್ತಿಯನ್ನು ಇಲ್ಲಿಟ್ಟರೆ ಮಾತ್ರ ಅಂಥವರಿಗೆ ಮಾತ್ರ ಆ ವಿಷಯಗಳೆಲ್ಲ ಪ್ರಕಾಶ ಆಗುತ್ತೆ ಅಂತ ಹೇಳ್ತಾರೆ. ಕಠೋಪನಿಷತ್ತಲ್ಲೂ ಸಹ ಇದನ್ನೇ ಹೇಳ್ತಿರೋದು, ಆತ್ಮತತ್ವವೇ ನಮ್ಮ ಗುರು. ಯಮೈವೈಷ ವೃಣತೆ ತೇನ ಲಭ್ಯ ತಸ್ಯೇಷ ಆತ್ಮ ವಿವೃಣತೆ ತನೂಂ ಸ್ವಾಂ. ಯಾರು ಆ ಆತ್ಮತತ್ವವನ್ನೇ ಶರಣು ಹೊಂದುತ್ತಾರೋ ಅವರಿಗೆ ಮಾತ್ರ ಆತ್ಮತತ್ವ ಅನ್ನೋದು ತನ್ನ ಸ್ವರೂಪವನ್ನು ತಿಳಿಸ್ಕೊಡುತ್ತೆ. ಹಾಗಾಗಿ ಅಂತಹ ಗುರುವಿನ ರೂಪದಲ್ಲಿ ಪ್ರಕಟವಾಗಿರುವಂತಹ ಪರಬ್ರಹ್ಮ ತತ್ವ ಏನಿದೆ ಅಥವಾ ದಕ್ಷಿಣಾಮೂರ್ತಿ ಏನಿದೆ ತತ್ವ, ಅದನ್ನು ಇಲ್ಲಿ ಶರಣು ಹೊಂದಿ ಇವತ್ತಿನ ಈ ಉಪನ್ಯಾಸವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಗುರುಗಳ ಪಾದಾರವಿಂದಗಳಲ್ಲಿ ಈ 4 ವಾಕ್ಯಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಆತ್ಮತತ್ವದ ಬಗ್ಗೆ ಹೇಳಿದ್ರಲ್ಲ, ಈ ಆತ್ಮ ಅನ್ನೋದು ದೇಹದ ಬುದ್ಧಿಲಿಲ್ಲ, ಮನಸ್ಸಲ್ಲಿಲ್ಲ, ಇಂದ್ರಿಯಗಳಿಲ್ಲ ಅಂತ ಹೇಳಿದ್ರಿ. ಆದರೆ ಆತ್ಮ ಇದೆ ಅಂತ ಹೇಳಿ ನಮಗೆ ಗೋಚರ ಆಗುತ್ತೆ ಅಂದರೆ ಯಾವುದು ಅಂದರೆ ಆ ಒಂದು ಶಬ್ದಗಳು, ದೃಷ್ಟಿ, ಇದೆಲ್ಲ ಆತ್ಮದ ಒಂದು ಶಕ್ತಿಯಿಂದ ಆಗುತ್ತೆ, ಅದರ ಒಂದು ಸಹಾಯದಿಂದ ಆಗುತ್ತೆ ಅಂತ ಹೇಳಿದ್ರಿ. ಇದು ಎಲ್ಲ ಜೀವಿಗಳಲ್ಲೂ ಇದೆ, ಮನುಷ್ಯ, ಇರುವೆ, ಆನೆ ಎಲ್ಲ. ಈ ಆತ್ಮ ಅನ್ನೋದು ಆಯಾ ದೇಹಕ್ಕೆ ತಕ್ಕಂತೆ ಆಕಾರ ಬೇರೆ ಬೇರೆ ಇರುತ್ತಾ, ಒಂದೇನ? ಆಕಾರ, ಆತ್ಮತತ್ವಕ್ಕೆ ಆಕಾರ ಅನ್ನೋದಿಲ್ಲ, ಅದು ಎಲ್ಲ ಕಡೆ ವ್ಯಾಪಿಸಿರುವಂತಹ ಒಂದು ತತ್ವ. ಹೇಗೆ ನಾವು ಬ್ರಹ್ಮವನ್ನು ಹೇಳ್ತೀವಿ, ಬ್ರಹ್ಮ ಮತ್ತು ಆತ್ಮ ಅನ್ನುವಂಥದ್ದು ಬೇರೆ ಅಲ್ಲ ಅಂತ ಹೇಳಿದ ಮೇಲೆ ಮತ್ತೆ ಆತ್ಮನಿಗೆ ಬೇರೆಯಾದಂಥ ಆಕಾರವನ್ನು ಕಲ್ಪನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಶರೀರದಲ್ಲಿ ಆ ಆತ್ಮನ ಸಂಬಂಧ ಹೇಗೆ ಅಂತಂದರೆ, ಹೇಗೆ ನಾವು ಈ ಆಕಾಶ ಅನ್ನುವಂಥದ್ದು ಎಲ್ಲ ಕಡೆ ವ್ಯಾಪಿಸ್ಕೊಂಡಿದೆ, ಆಕಾಶ ಇಲ್ಲ ಅನ್ನುವಂಥದ್ದು ಒಂದು ಯಾವುದೇ ಸ್ಥಳನೇ ಇಲ್ಲ, ಯಾವ ವಸ್ತುವೂ ಇಲ್ಲ. ಆದರೂ ಸಹ ನಾವೇನು ಹೇಳ್ತೀವಿ, ಅದನ್ನು ಘಟಾಕಾಶ ಅಂತ ಹೇಳ್ತೀವಿ. ಅಂದರೆ ಆ ಮಡಕೆ ಒಳಗಿರುವಂತಹ ಆಕಾಶವನ್ನು ನಾವು ಘಟಾಕಾಶ ಅಂತ ಹೇಳ್ತೀವಿ. ಹಾಗಂತ ಆ ಮಡಕೆಯ ಗಾತ್ರದಲ್ಲಿ ಮಾತ್ರ ಆಕಾಶ ಇದೆ ಅಂತ ಅರ್ಥ ಅಲ್ಲ. ಆ ಮಡಕೆಯ ಒಳಗೆ ಅದನ್ನು ಕಾಣ್ತಾ ಇರೋದನ್ನು ನಾವು ಹಾಗೆ ಹೇಳ್ತಾ ಇದ್ದೀವಿ. ಅಷ್ಟು ಜಾಗದಲ್ಲಿ ಆ ಮಡಕೆಯ ಸಂಬಂಧ ಇದೆ. ಹಾಗಾಗಿ ಇಲ್ಲೂ ಸಹ ಆಯಾ ಶರೀರವನ್ನು ಉಪಾಧಿ ಅಂತ ಇಟ್ಟುಕೊಂಡು
ಆ ಉಪಾಧಿ ಸಂಬಂಧದಿಂದ ನಾವಲ್ಲಿ ಆತ್ಮ ಸಂಬಂಧವನ್ನು ಹೇಳ್ತಾ ಇದ್ದೀವಿ, ಆ ಆಕಾರವನ್ನು ಹೇಳ್ತಾ ಇದ್ದೀವಿ ಬಿಟ್ಟರೆ ಅದಕ್ಕೆ ಮತ್ತೆ ಇಷ್ಟೇ ಆಕಾರ ಅನ್ನುವಂಥದ್ದಿಲ್ಲ. ಇರುವೆ ಆಕಾರ ಅಥವಾ ಮನುಷ್ಯನ ಆಕಾರ ಅಂತಿಲ್ಲ. 5ನೇ ಶ್ಲೋಕದಲ್ಲಿ ಪುರುಷರನ್ನು ಯಾಕೆ ಸೇರಿಸಿಲ್ಲ? ಪುರುಷರು ಎಲ್ಲರೂ ಜ್ಞಾನಿಗಳಾಗಿರೋದಿಲ್ಲ ಅಲ್ವಾ? ಬರೀ ಸ್ತ್ರೀಯರು, ಅಂಧರು, ಜಡ ಇವರು ಅಂತ ಹೇಳ್ತಾರಲ್ಲ, ಬಾಲಕರು ಅಂತ. ಅದರಲ್ಲಿ ಇದನ್ನು ಸೇರಿಸಿರೋದಕ್ಕೆ ಏನು ಕಾರಣ ಅಂತ ಬೇಕಾಗಿತ್ತು, ಅಥವಾ ಪುರುಷರನ್ನು ಸೇರಿಸದೇ ಇರೋಕ್ಕೆ ಏನು ಕಾರಣ ಅಂತ ಬೇಕಾಗಿತ್ತು? ಪುರುಷರನ್ನು ಸೇರಿಸದೇ ಇರೋದಕ್ಕೆ ಕಾರಣ ಅಂತೇನಿಲ್ಲ, ಇದು ಎಲ್ಲರಿಗೂ ಸಮಾನವೇ. ಇಲ್ಲಿ ಸ್ತ್ರೀಯರು ಮಾತ್ರ ಈ ಥರ ತಿಳ್ಕೊಳ್ತಾರೆ ಅಥವಾ ಯಾರು ಚಿಕ್ಕ ಮಕ್ಕಳು ಇರ್ತಾರೋ ಅವ್ರು ಮಾತ್ರ ಹೀಗೆ ತಿಳ್ಕೊಳ್ತಾರೆ ಅಂತೇನಿಲ್ಲ. ಪುರುಷರು ಸಹ ಇದೇ ಥರ ತಿಳ್ಕೊಂಡಿದ್ದವ್ರೆ. ಪುರುಷರಲ್ಲೂ ಇದೇ ಥರವಾದಂತಹ ಏನು ಬೇರೆ ಬೇರೆ ರೀತಿಯಾದಂತಹ ಭ್ರಮೆ ಎನ್ನುವಂಥದ್ದು ಇದ್ದೇ ಇದೆ ಆತ್ಮನಲ್ಲಿ. ಆದರೆ ಸಾಮಾನ್ಯವಾಗಿ ಹೇಳುವಾಗ ಈ ಎಲ್ಲರೂ ಈ ಥರ ಪುರುಷರು ಅಂತ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಆಗುತ್ತೆ. ಅದು ಹಾಗಾಗಿ ಎಲ್ಲರನ್ನೂ ಸೇರಿಸ್ಕೊಳ್ಬೇಕಲ್ಲ, ಇಲ್ಲಿ ಪ್ರತಿಯೊಬ್ಬರನ್ನೂ ಸೇರಿಸ್ಕೊಳ್ಬೇಕು ಅನ್ನೋ ಕಾರಣ ಎಲ್ಲರಿಗೂ ಈ ರೀತಿಯಾದಂತಹ ಒಂದು ಭ್ರಮೆ ಅನ್ನುವಂಥದ್ದು ಇದೆ, ಮಾಯೆಯ ಆವರಣ ಅನ್ನುವಂಥದ್ದು ಇದೆ ಅಂತ ತೋರಿಸ್ಬೇಕಾಗಿರೋದ್ರಿಂದ ಹಾಗೆ ಹೇಳಿದ್ ಬಿಟ್ಟರೆ ಕೇವಲ ಸ್ತ್ರೀಯರಿಗೆ ಮಾತ್ರ ಇದೆ ಅನ್ನುವಂಥದ್ದಲ್ಲ. ಮನಸ್ಸಿಗೆ ಗೋಚರವಾಗುತ್ತಾ ಅಥವಾ ಬುದ್ಧಿಗೆ ಗೋಚರವಾಗುತ್ತಾ? ಮನಸ್ಸು ಆತ್ಮಕ್ಕೆ ಹತ್ತಿರವಾಗಿರುತ್ತಾ ಅಥವಾ ಬುದ್ಧಿ ಹತ್ತಿರವಾಗಿರುತ್ತಾ? ನಿಜ ಹೇಳಬೇಕು ಅಂದರೆ ಮನಸ್ಸು ಮತ್ತು ಬುದ್ಧಿ ಅಂತ ನಾವು ಎರಡು ಬೇರೆ ಹೇಳ್ತಾ ಇದ್ದೀವಿ, ಎರಡೂ ಒಂದೇ. ಅಲ್ಲಿ ಅಂತಃಕರಣ ಅನ್ನುವಂಥದ್ದು ಒಂದೇ. ಆದರೆ ಅದನ್ನು ಎರಡರ ಕೆಲಸದ ಆಧಾರದ ಮೇಲೆ ಇದು ಮನಸ್ಸು ಇದು ಬುದ್ಧಿ ಅಂತ ನಾವು ಹೇಳ್ತಾ ಇದ್ದೀವಿ. ಆ ದೃಷ್ಟಿಯಿಂದ ನೋಡಿದಾಗ ಬುದ್ಧಿ ಹತ್ರ ಆತ್ಮನಿಗೆ.